ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಸ್ವಲ್ಪ ಕೆಮ್ಮಿದೆ. ಏನಿವೆ ಹಲವು ಸುದ್ದಿಗಳು, ವಿಭಿನ್ನ ಅಭಿಪ್ರಾಯಗಳು, ಮಾತು, ಚರ್ಚೆ ಇದೇ ಪ್ರೈಮ್ ನ್ಯೂಸ್. ಇವತ್ತು ಕೂಡ ಬೆಳಗಿನಿಂದ ಸಂಜೆಯವರೆಗೆ ನಡೆದ ಹಲವು ಸುದ್ದಿಗಳನ್ನು ತೆಗೆದುಕೊಂಡು ನಾನು ತಮ್ಮ ಎದುರು ಬಂದಿದ್ದೇನೆ. ಕಳೆದ 2 ದಿನಗಳಿಂದ ನಾವು ಬೆಂಕಿ ಹಚ್ಚುವ ಮಾತುಗಳನ್ನು ಕೇಳ್ತಾ ಇದ್ದೀವಿ. ಇವತ್ತು ಎಲ್ಲೋ ಬೆಂಕಿ ನಂದಿಸುವ ಮಾತು ಕೇಳ್ತಾ ಇದೆ. ಈ ಎಲ್ಲ ಸುದ್ದಿಗಳು ನನ್ನ ಜೊತೆ ಇದೆ. ಮೊದಲನೇದಾಗಿ ನಿಮಗೆ ನಾನು ಇವತ್ತು ಯಾರು ನನ್ನ ಜಾಯಿನ್ ಆಗಿದ್ದಾರೆ ಅತಿಥಿಗಳಾಗಿ, ಬೇರೆ ಬೇರೆ ರಾಜಕೀಯ ಪಕ್ಷಗಳಿದ್ದೆ ಅನ್ನೋರನ್ನ ಪರಿಚಯ ಮಾಡಿಕೊಡ್ತೇನೆ. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರೋ GN ಹೆಗ್ಡೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ JDSನ ಕೃಷ್ಣಕುಮಾರ್ ಇದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರುವಂಥ ನಾಗರಾಜ್ ಯಾದವ್ ಇದ್ದಾರೆ, ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು CPR ರಾಜ್ಯ ಕಾರ್ಯದರ್ಶಿ ಲೋಕೇಶ್ ಇದ್ದಾರೆ. ಸರ್, ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲದಕ್ಕಿಂತ ಮೊದಲು ನೋಡೋಣ ಈಗ ಈ ಹೊತ್ತಿನ ಹೆಡ್ಲೈನ್ಸ್. ಬೆಂಕಿ ಹಚ್ಚುವುದು ಬಿಜೆಪಿ ಸಂಘ ಪರಿವಾರದ ಸಂಸ್ಕಾರ. ಬೆಂಕಿ ನಂದಿಸಿದರೆ ಬಿಜೆಪಿ ಬೇಳೆ ಬೇಯೋದಿಲ್ಲ. ಕಮಲ ನಾಯಕರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಕ್ಪ್ರಹಾರ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭ್ರಷ್ಟಾಚಾರ ಆರೋಪ. ನಿವೃತ್ತ IAS ಅಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ. ಮಾಧ್ಯಮಕ್ಕೆ ಹೇಳಿಕೆ ನೀಡಿದ DIG ರೂಪಾಗೆ ನೋಟಿಸ್. ಭಿನ್ನಮತ ಬದಿಗೊತ್ತಿ ಸಂತೋಷ್ರಿಂದ ಪಕ್ಷ ಸಂಘಟನೆ ಮೌನಕ್ಕೆ ಕಾರಣವಾಯ್ತಾ? ಹೈಕಮಾಂಡ್ ಸೂಚನೆ. ಅಮಿತ್ ಶಾ ಮುಂದೆ ಬಿಚ್ಚಿಡ್ತಾರೆ ಆಂತರಿಕ ಬೇಗುದಿ. ನಿತೀಶ್ ಲಾಲು ಜೊತೆ ಸೋನಿಯಾ ಗಾಂಧಿ ಮಾತುಕತೆ. ಬಿಹಾರ್ ಮಹಾಮೈತ್ರಿಯಲ್ಲಿ ಮತ್ತಷ್ಟು ಹೆಚ್ಚಿದ ಬಿರುಕು. ಭ್ರಷ್ಟಾಚಾರಕ್ಕೆ ತೇಜಸ್ವಿ ಯಾದವ್ ತಲೆದಂಡ ಸಾಧ್ಯತೆ. ಟೀಂ ಇಂಡಿಯಾ ಕೋಚ್ ಆಯ್ಕೆ ವಿಚಾರದಲ್ಲಿ ಮತ್ತೆ ಗೊಂದಲ. ರವಿಶಾಸ್ತ್ರಿ, ದ್ರಾವಿಡ್, ಜಹೀರ್ ಜೊತೆಗಿನ ಒಪ್ಪಂದಕ್ಕೆ ತಡೆ. ಪ್ರಶ್ನೆ ಹುಟ್ಟು ಹಾಕಿದ ಕ್ರಿಕೆಟ್ ಆಡಳಿತ ಮಂಡಳಿ ನಿರ್ಧಾರ. ಕಳೆದ 2 ದಿನಗಳಿಂದ ಭಾರತೀಯ ಜನತಾ ಪಕ್ಷದ ನಾಯಕರ ವಾಗ್ದಾಳಿ ಏನಿದೆ, ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೇಳಿಕೆಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ನಾನು ಒಬ್ಬ ದಾಸರ ಪದವನ್ನು ನೆನಪು ಮಾಡಿದ್ದೆ, ಆಚಾರವಿಲ್ಲದ ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ನಿನ್ನೆನೂ ಹೇಳಿದೆ, ಮೊನ್ನೆನೂ ಹೇಳಿದೆ. ಆದರೆ ಬಹುಮಟ್ಟಿಗೆ ರಾಜಕೀಯ ಒಂದು ಹಂತಕ್ಕೆ ಹೋದ್ಮೇಲೆ ಈ ರೀತಿ ಇದು ಹತಾಶೆಯಿಂದ ಬಂದ ಹೇಳಿಕೆ ಅನ್ನೋದು ಕೂಡ ಮಾತನಾಡಿ ಹೇಳಿದ್ದೆ ನಾನು. ಇವತ್ತು ಈ ಹೇಳಿಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ಉತ್ತರ ನೀಡಿದ್ದಾರೆ. ಬೆಂಕಿ ಹಚ್ಚುವುದು ಬಿಜೆಪಿ ಹಾಗೂ ಸಂಘ ಪರಿವಾರದವರ ಸಂಸ್ಕಾರ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ಟೀಕಿಸಿದರು. ಅವರು ಸುದ್ದಿಗಾರರ ಜೊತೆ ಮಾತನಾಡ್ತಾ, ನಮ್ಮದು ಬೆಂಕಿ ಆರಿಸಿ ಬೆಳಕು ಹಚ್ಚುವ ಸಂಸ್ಕಾರ. ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ನೀಡೋ ಹೇಳಿಕೆ ಅವರ ರಾಜಕೀಯ ಸಂಸ್ಕಾರವನ್ನು ತಿಳಿಸುತ್ತೆ ಅಂತ ಹೇಳಿದರು. ಬೆಂಕಿ ಹಚ್ಚೋದ್ರಲ್ಲಿ ಬಿಜೆಪಿ ನಾಯಕರು ನಿಸ್ಸೀಮರು. ಅವರು ಹಚ್ಚಿದ ಬೆಂಕಿಯನ್ನು ಆರಿಸೋ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಅವರು ತಿರುಗೇಟು ನೀಡಿದರು. ದಕ್ಷಿಣ ಕನ್ನಡದಲ್ಲಿ ಬೆಂಕಿ ನಂದಿಸಿದರೆ ಬಿಜೆಪಿಯ ಬೇಳೆ ಬೇಯೋದಿಲ್ಲ. ಬೆಂಕಿ ನಂದಿಸುವುದು ಅವರಿಗೆ ಬೇಕಾಗಿಲ್ಲ. ಹೀಗಾಗಿ ಶಾಂತಿ ಸಭೆಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತಲೂ ಅವರು ಕಿಡಿಕಾರಿದರು. ನಳಿನ್ ಕುಮಾರ್ ಕಟೀಲ್ ಅಂತ ಅವರು ಹೇಳ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಕಿ ಹತ್ಕತ್ತದೆ ಅಂತ ಹೇಳ್ತಾರೆ. ಒಬ್ಬ ಪಾರ್ಲಿಮೆಂಟ್ ಮೆಂಬರು 2ನೇ ಸಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿರೋದು, ಅವ್ರ ಬಾಯಿನಲ್ಲಿ ಬರೋ ಮಾತು ಇದು. ಯಡಿಯೂರಪ್ಪನವ್ರು ಹೇಳ್ತಾರೆ, ಪ್ರಭಾಕರ್ ಭಟ್ಟನ್ನ ಇದು ಮಾಡಿದ್ರೆ, ಕ್ರಮ ತಕ್ಕಂದ್ರೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಹತ್ಕತ್ತದೆ ಅಂತ ಹೇಳ್ತಾರೆ. ಈ ಶೋಭಾ ಕರಂದ್ಲಾಜೆ ಹೇಳ್ತಾರೆ, ಕಾಂಗ್ರೆಸ್ಸಿನ ಶವದ ಪೆಟ್ಟಿಗೆಗೆ ಮೊಳೆ ಹೊಡಿತೀವಿ ಅಂತ ಹೇಳ್ತಾರೆ. ಇಟ್ ಶೋಸ್ ಅವರಿಗೆ ಒಂದು ರಾಜಕೀಯ ಸಂಸ್ಕೃತಿ ಇಲ್ಲ, ಸಂಸ್ಕಾರ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದಟ್ ಈಸ್ ನಂಬರ್ 1. ಇವರು ಬೆಂಕಿ ಹಚ್ಚೋದ್ರಲ್ಲೇ ನಿಸ್ಸೀಮರು. ಇವರು ಇದೇ ಕೆಲಸ ಮಾಡಿರೋರು. ಅದು ರಾಮ ಜನ್ಮಭೂಮಿ ಇದಿರ್ಬೋದು, ಮಂಡಲ್ ಕಮಿಷನ್ ವರದಿ ಜಾರಿ ಕೊಟ್ಟಂಥ ಸಂದರ್ಭ ಇರ್ಬೋದು, ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ರಿಸರ್ವೇಷನ್ ಕೊಟ್ಟದ್ದಿರ್ಬೋದು,
ಯಾವುದೇ ಸಂದರ್ಭಗಳಲ್ಲಿ ಈ ಥರ ಬೆಂಕಿ ಹಚ್ಚತಕ್ಕಂಥದ್ದು, ನಿಮಗೆ ಮಂಡಲ್ ಕಮಿಷನ್ ವರದಿ ಜಾರಿ ಕೊಡ್ತೀವಿ ಅಂತ ಹೇಳಿ BP ಸಿಂಗ್ ಅವರು ಅನೌನ್ಸ್ ಮಾಡಿದ ತಕ್ಷಣವೇ ಸಣ್ಣ ಶಾಲಾ ಮಕ್ಕಳನ್ನ ಪ್ರಚೋದನೆ ಮಾಡಿ ಅವಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಲಿಕ್ಕೆ ಪ್ರೇರಣೆ ಮಾಡಿದ್ರು. ಸೊ ಇವರು ಬೆಂಕಿ ಹಚ್ಚೋದೇ ಕೆಲಸ. ನಮ್ಮ ಕೆಲಸ ಏನಪ್ಪ ಅಂದರೆ ಇವ್ರು ಹಚ್ಚಿದ ಬೆಂಕಿನ ಆರಿಸೋ ಕೆಲಸ ನಮ್ಮದು. ನಾವು ಬೆಂಕಿ ಹಚ್ಚೋದಲ್ಲ, ಸಮಾಜ ಒಡೆಯೋದಲ್ಲ, ಒಬ್ಬರ ಮೇಲೆ ಇನ್ನೊಬ್ಬರನ್ನ ಎತ್ಕಟ್ಟೋದಲ್ಲ ಸಮಾಜದಲ್ಲಿ. ಇವ್ರು ಏನಾಗಿದೆ ಅಂತಂದರೆ ಇದೇ ಇವರ ರಾಜಕೀಯ ಅಜೆಂಡಾ, ಇಡನ್ ಅಜೆಂಡಾ ಇದು. ಸಮಾಜ ಹೊಡಿತಕ್ಕಂಥದ್ದಕ್ಕೆ ಈ ಥರ ಬೆಂಕಿ ಹಚ್ಚತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಇವರು ಎಷ್ಟೇ ಇದು ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಕ್ಕೆ ಸಾಧ್ಯ ಇಲ್ಲ. ಇವರು ಹಚ್ಚಿದ್ರು ಕೂಡ ನಾವು ಯಾರೇ ಕಾನೂನು ಕೈಗೆ ತಗೊಂಡ್ರು ಕೂಡ ಅವ್ರನ್ನ ನಾವು ಸುಮ್ಮನೆ ಬಿಡಲ್ಲ. ಇವ್ರಿಗೆ ಪ್ರಭಾಕರ್ ಭಟ್ನ ಹೆಸರು ಪದೇ ಪದೇ ಯಾಕೆ ಹೇಳ್ತಾರೆ? ನಾನೆಲ್ಲೂ ಹೇಳಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿಲ್ಲ. ಇವ್ರು ಯಾಕೆ ಹೇಳ್ತಾರೆ ಪದೇ ಪದೇ? ದಟ್ ಶೋಸ್ ಇಟ್ ಈಸ್ ದ ಗಿಲ್ಟ್. ಎಸ್, ದಕ್ಷಿಣ ಕನ್ನಡ ಜಿಲ್ಲೆ ಏನು ಹೊತ್ತಿ ಉರಿತಾ ಇತ್ತು, ಈಗ ಶಾಂತ ಸ್ಥಿತಿಗೆ ಬರ್ತಾ ಇದೆ. ಆ ಸಂದರ್ಭದಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅಲ್ಲಿ ಎಲ್ಲರೂ ಸೇರಿ ಶಾಂತಿ ಕದಡದಂತೆ ನೋಡ್ಕೊಳ್ಳೋಂಥದ್ದು, ಶಾಂತಿ ಕದಡಿದ ಶಾಂತಿಯನ್ನು ಮತ್ತೆ ಯಥಾಸ್ಥಿತಿಗೆ ತರಬೇಕಾದ್ದು ಎಲ್ಲ ನಾಗರಿಕರ, ರಾಜಕೀಯ ಪಕ್ಷಗಳ ನಾಯಕರ ಕರ್ತವ್ಯ. ಆದರೆ ಆಗಿದ್ದೇನು? ಶೋಭಾ ಕರಂದ್ಲಾಜೆಯವರು ಷಂಡತ್ವದ ಮಾತನಾಡಿದ್ರು. ಸೊ ಒಂದು ಕಮ್ಯುನಿಟಿ ಕೂಡ ಇದ್ದಾರೆ, ಅವ್ರಿಗೆ ಅವಮಾನ ಆಯಿತು ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ವಿ. ನಂತರ ನಿನ್ನೆ ಶೋಭಾ ಮತ್ತು ಯಡಿಯೂರಪ್ಪನವರು ಬನ್ನಿ ಪ್ರಭಾಕರ್ ಭಟ್ರ ಮೈ ಮುಟ್ಟಿ ನೋಡೋಣ ಏನಾಗುತ್ತೆ, ಮುಟ್ಟಿ ಮೈ ಬೆಂಕಿ ಹಚ್ತೀವಿ ಅಂದರು. ಪಾಪ ಅವ್ರನ್ನ ಮೈ ಮುಟ್ಟಕ್ಕೆ ಯಾರು ಹೋಗ್ತಾರೆ? ಯಾಕೆ ಮೈ ಮುಟ್ಟಬೇಕು ಅವ್ರದ್ದು ಅಲ್ವಾ? ಕಾನೂನಲ್ಲಿ ಯಾರು ತಪ್ಪು ಮಾಡಿದ್ರೆ ಬಡಿಬೇಕು, ಒಳಗಾಕಬೇಕು. ಯಾರು ಪ್ರಚೋದನೆ ಮಾಡ್ತಾರೆ ಅವರು ಬಡಿದು ಹಾಕಬೇಕು, ಒಳಗಾಕಬೇಕು. ನಾನು ನಿನ್ನೆ ಒಂದು ಮಾತನ್ನು ಹೇಳಿದ್ದೆ, ಯಾವುದೇ ಒಂದು ಕ್ರೈಮ್ ಏನು ನಡೆಯುತ್ತೆ ಇಂಥದ್ದು, ಕೋಮು ಗಲಭೆ ನಡೆದರೆ ಕೋಮು ಗಲಭೆ ನಡೆಸುವವರು ಒಂದು ಕಡೆ ಆದರೆ ಕೋಮು ಗಲಭೆಗೆ ಪ್ರಚೋದನೆ ಕೊಡುವವರು ಇನ್ನೊಬ್ಬರು, ಇವರಿಬ್ಬರು ಕೂಡ ಅಪರಾಧಿಗಳು ಅಂತ. ಸೊ ಆಗ ಬಂದಂಥ ಹೆಗಡೆಯವರೇ, ನಿಮ್ಮಿಂದ ನಾನು ಪ್ರಾರಂಭ ಮಾಡ್ತೀನಿ. ನಿನ್ನೆ ನಿಮ್ಮ BJP ಪಕ್ಷದ ನಾಯಕರು ಕೊಟ್ಟ ಹೇಳಿಕೆಗಳು ಒಂದು ಕಡೆ ಇದೆ, ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆ ಒಂದು ಕಡೆ ಇದೆ. ಒಂದು ಕಡೆ ಬೆಂಕಿ ಹಚ್ಚುವ ಮಾತು ಕೇಳ್ತಾ ಇದೆ ನಳಿನ್ ಕುಮಾರ್ ಕಟೀಲು ಅವರಿಂದ ಪ್ರಾರಂಭವಾಗಿ ಯಡಿಯೂರಪ್ಪ, ಶೋಭಾ ಕರಂದ್ಲಾಜೆ ಅವರಿಗೆ. ಇವತ್ತು ಮುಖ್ಯಮಂತ್ರಿಗಳು ಬೆಂಕಿ ನಂದಿಸುವ ಮಾತನಾಡಿದ್ದಾರೆ. ಯುವರ್ ರಿಯಾಕ್ಷನ್ ಪ್ಲೀಸ್. ಮೊದಲನೇದಾಗಿ ಏನು ದಕ್ಷಿಣ ಕನ್ನಡದಲ್ಲಿ ಈ ಒಂದು ಕೋಮು ಗಲಭೆ ಅಂತಿರೋ ಅಥವಾ ದಳ್ಳೂರಿ ಅಂತಿರೋ ನಡೀತಾ ಇದೆ, ಅದು ನಿಲ್ಲಬೇಕು, ಶಾಂತಿ ಸ್ಥಾಪನೆ ಆಗಬೇಕು ಅನ್ನೋದು ಎಲ್ಲರ ಒಂದು ಆಶೆ, ಎಲ್ಲರ ಪ್ರಯತ್ನ. ಅದಕ್ಕೆ ಯಾರ ಕಾರಣ ಏನು ಅನ್ನೋದು ಬೇರೆ ಬೇರೆ. ಆದರೆ ನೀವು ನಿನ್ನೆ ಹೇಳಿದಾಗೆ ನಾಯಕರು ಮಾತಾಡೇ ಇಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೇನೆ. ಈಗ ನಿನ್ನೆ ಮತ್ತು ಇಂದಿನ ಮುಖ್ಯಮಂತ್ರಿ ಮತ್ತು BJP ನಾಯಕರ ಮಾತುಗಳ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಮಾತನಾಡುವಾಗ ತಾವು ಹಿಂದೆ ಏನೇನು ಹೇಳಿದ್ದೀವಿ ಅನ್ನೋದನ್ನು ಸ್ವಲ್ಪ ಅದು ನೆನಪಿಟ್ಕೊಳ್ಬೇಕಾಗಿತ್ತು. ಇವ್ರು ಏನು ಹೇಳಿದರು ಅಂತ ಹೇಳಿದರೆ, ಮೋದಿ ಪ್ರಧಾನಿ ಆದರೆ ಈ ದೇಶ ರಕ್ತಪಾತ ಆಗುತ್ತೆ, ಈ ದೇಶ ಹತ್ತಿ ಉರಿದು ಹೋಗುತ್ತೆ, ಇದೆಲ್ಲ ಮಾತುಗಳನ್ನು ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಾವು ಬೆಂಕಿ ಆರಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಬೆಂಕಿ ನಂದಿಸುವ ಕೆಲಸವನ್ನು ನಾವು ಮಾಡ್ತೀವಿ, ನೀವು ಬೆಂಕಿ ನೀವೇ ನಿಮ್ಮ ಬಾಯಿಂದ ಬಂತಿದ್ದು ಮೋದಿ ಪ್ರಧಾನಿ ಆದರೆ ದೇಶ ಉರಿದು ಹೋಗ್ಬಿಡ್ತಿದೆ. ಇಲೆಕ್ಷನ್ ಟೈಮ್ ಅವರ ಎಲ್ಲ ಹೇಳಿಕೆಗಳನ್ನ ಇಟ್ಕೊಂಡಿದ್ದೇನೆ. ಇನ್ನು BJP ನಾಯಕರು ಹೇಳಿದ್ರು ಅಂತ ನೀವು ಹೇಳ್ತೀರಿ. ಕಾಂಗ್ರೆಸ್ ನಾಯಕರು ಯಾವ್ಯಾವಾಗ ಏನೇನು ಹೇಳಿದ್ದನ್ನು ಕೂಡ ನಾವು ನೆನಪಿಸ್ಕೊಡ್ಬೇಕಾಗುತ್ತೆ. ಇನ್ನು ಏನು ಸೋನಿಯಾ ಗಾಂಧಿ ಅವರು ಮಮೂತ್ಕಾ ಸೌದಾಗರ್ ಅಂತ ಹೇಳಿದ್ರಿಂದ ಪ್ರಾರಂಭ ಮಾಡಿ ಮೋದಿ ಹೇಳ್ತೇನೆ, ಯಾಕೆಂದ್ರೆ ಪ್ಲೀಸ್ ಕಮ್ ಟು ಸೌತ್ ಕೇರಳ. ಅದಕ್ಕೆ ಬರ್ತಾ ಇದ್ದೀವಿ. ಈ ನ್ಯಾಷನಲ್ ಇಲೆಕ್ಷನ್ ಟೈಮ್ ನಲ್ಲಿ ಯಾವ ಟೈಮ್ ನಲ್ಲಾರು ಅವ್ರು ಏನ್ ಹೇಳಿದ್ದಾರೆ ಅನ್ನೋದು ಮುಖ್ಯ. ಅವರು ಅವರ ಬಾಯಿಂದ ಏನೇನು ಅಣುಮುಟ್ಟುಗಳು ಉದುರವೆ ಅನ್ನೋದನ್ನು ನೀವು ಕೇಳಬೇಕು. ಈಗ ಅಲ್ಲ, ಈ ಕೇಳಿ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಸೀಮಿತ ಅಲ್ಲ. ನೀವು ಹಿಂದೂ ಮಾತಾಡಿದ್ದೀರಿ. ನೀವು ಹೇಳ್ತಾ ಇರೋದು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ನೀವು ಬೆಂಕಿ ಹಚ್ಚಿದ್ರೆ ನೀವು ವೀರೇಂದ್ರ ಪಾಟೀಲ್ ಓಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮ ಇತಿಹಾಸ ನಮಗೆ ಗೊತ್ತಿದೆ. ಅದರಿಂದ ನೀವು ಅಷ್ಟು ಹಾಗೆ ಸುಲಭವಾಗಿ ಇದೊಂದನ್ನೇ ಹೇಳಕ್ಕಾಗೋದಿಲ್ಲ. ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಕೋಮುಗಲಭೆಗಳನ್ನು ಸೃಷ್ಟಿಸಿ ವೀರೇಂದ್ರ ಪಾಟೀಲ್ ಉಳಿಸಬೇಕು ಮಾಡಿದ್ದು ಇವ್ರು ಗೊತ್ತಿಲ್ಲ. ಅಲ್ಲ, ನಾನೆಲ್ಲಾದ್ರೂ ಇರ್ಬೋದು, ಕಾಂಗ್ರೆಸ್ ಅಧಿಕಾರದಲ್ಲಿ ಇರಲಿಲ್ಲ. ನಾನು ಅವಾಗ ಯಾವ ರೀತಿ ಸಕ್ರಿಯವಾಗಿರ್ಲಿಲ್ಲ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲು. ಅಲ್ಲ, ನಾನು ಹೇಳ್ತೀನಿ. ಆದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ನಾವು ಗಂಭೀರವಾಗಿ ನಾವು ಗಂಭೀರವಾಗಿ ಚರ್ಚೆ ಒಂದು ನಿಮಿಷ. ಇಲೆಕ್ಷನ್ ಟೈಮ್ ನಲ್ಲಿ ಮೋದಿ ಬಗ್ಗೆ ಹೇಳಿದ ಮಾತುಗಳು, ಗುಜರಾತ್ ಹಿನ್ನೆಲೆಯಲ್ಲಿ
ಹೋದ್ರ ಹೇಳ್ಬೇಕು ಅಂತಲ್ಲ ಸರ್. ಈಗಿನ ಸ್ಪೆಸಿಫಿಕ್ ದಕ್ಷಿಣ ಕನ್ನಡದ ವಿಚಾರವನ್ನ ನಾವು ಇಟ್ಕೊಂಡಿದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಯಾವ ಸ್ಥಿತಿ ಇದೆ ಅಂತ ಗೊತ್ತಿದೆ ನಮ್ಗೆ. ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಅಲ್ಲಿ ತುಪ್ಪ ಸುರಿಯುವ ಕೆಲಸ. 50 ದಿನಗಳ ಕಾಲ ಸತತವಾಗಿ ನಿಷೇಧಾಜ್ಞೆ ಹಾಕಿದ್ದು ಕರ್ನಾಟಕದಲ್ಲಿ ಒಂದು ದಾಖಲೆ. ಇವ್ರು 3 ಜನ ಹತ್ರ ಮಾತಾಡ. ನಾನು ಹೇಳ್ತಾ ಇದ್ದೀವಿ, ನೀವು ಇಂಥ ಒಂದು ಒಳ್ಳೆ ಚರ್ಚೆನ ಮಾಡ್ತಾ ಇದ್ದೀರಿ. ಕಾರಣ ಇಷ್ಟೇ, ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಶಾಂತಿಯುತವಾಗಿರಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡ್ತಾ ಇರೋದು. ಅದನ್ನು ಮತ್ತೆ ಕೆರಳಿಸ್ತಕ್ಕಂಥ ವಿಚಾರಕ್ಕಲ್ಲ ಅನ್ನೋದು ನನ್ನ ಭಾವನೆ ಆಗ್ತಾ ಇದೆ. ಇವತ್ತಿನ ದಿವಸ ಅವರು 40 ದಿವಸಗಳಿಂದ 50 ದಿವಸಗಳಿಂದ ಅಲ್ಲಿ 144 ಸೆಕ್ಷನ್ ಇದಕ್ಕೆ ಕಾರಣ ಯಾರು ಅಂತೇಳಿ ಅವರು ಆತ್ಮಸಾಕ್ಷಿ ನನ್ನ ಮಾತಾಡಬೇಕಾಗ್ತದೆ. ಎರಡನೇದು ಕೂಡ ಹೇಳ್ತೀನಿ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಲೋಕಸಭಾ ಹಾಲಿ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು ಮತ್ತು ಜಯನಗರ ಶಾಸಕರು ಮತ್ತು ಗೃಹ ಸಚಿವರು ಈಶ್ವರಪ್ಪನವರು, ಅಶೋಕರಾಗಿದ್ರಲ್ಲ ಮಾಜಿ ಗೃಹ ಸಚಿವರು, ಅವರೆಲ್ಲ ಮಾತಾಡಿದ ಮಾತುಗಳು ನೋಡಿದ್ರೆ ನಾವು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೇನೆ. ಯಾವುದೇ ವಿಚಾರ ಮಾತಾಡಲ್ಲ. ಪಾರ್ಲಿಮೆಂಟ್ ವಿಚಾರ ಬಂದಾಗ, ನರೇಂದ್ರ ಮೋದಿ ವಿಚಾರ ಬಂದಾಗ, ಹಳೆಯ ವಿಚಾರಗಳು ಬಂದಾಗ ಅದು ಆಮೇಲೆ ಮಾತಾಡ್ಕೊಳ್ಳೋಣ, ಇನ್ನೊಂದು ಚರ್ಚೆ ಇಟ್ಕೊಳ್ಳೋಣ. ಈ ದಕ್ಷಿಣ ಕನ್ನಡದಲ್ಲಿ ಶಾಂತಿಯುತವಾಗಿ ಮಾತಾಡಬೇಕು ಅಂದರೆ ನೀವು ರಚನಾತ್ಮಕವಾದಂಥ ಅಪೋಸಿಷನ್ ಲೀಡರ್ಗಳು, ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಡ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಯಿತು. ಕಾನೂನು ಸುವ್ಯವಸ್ಥೆ ಕಾಪಾಡಿ ಅಂತಕ್ಕಂಥ ಒತ್ತಡ ತನ್ನಿ. ಪ್ರಜಾಪ್ರಭುತ್ವದಲ್ಲಿ ನಿಮ್ಗೆ ಹಕ್ಕಿದೆ. ಆದರೆ ನೀವು ಮಾಡ್ತಾ ಇರ್ತಕ್ಕಂಥ ಪ್ರಚೋದನಕಾರಿ ಭಾಷಣಗಳನ್ನ ಮಾಡಿ ಅಲ್ಲಿರೋ ಜನಗಳನ್ನ, ಯುವಕರನ್ನ ಎತ್ಕಟ್ಟಿ ಅಮಾಯಕರನ್ನ ಬಲಿ ಮಾಡ್ತಾ ಇದ್ದೀರಲ್ಲ ನೀವು. ಯಾವುದೇ ಕೋಮಿಗೆ ಸೇರಿರ್ತಕ್ಕಂಥವರು ಕಾನೂನನ್ನ ಕೈ ತಗೊಂಡಿದ್ರೆ ಅವ್ರನ್ನ ನೀವು ಹಿಡಿದು ಕೊಡ್ತಕ್ಕಂಥ ಕೆಲಸ ಆಗಬೇಕು, ಇಲ್ಲ ಮಾಹಿತಿ ಕೊಡ್ತಕ್ಕ ಕೆಲಸ ಆಗಬೇಕು, ಇಲ್ಲ ಅದ್ರ ಮೇಲೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಹೊರತು ನಾವು ಕಾನೂನ ಸುವ್ಯವಸ್ಥೆನ ಕಾಪಾಡಲಿಕ್ಕೋಸ್ಕರ ರಾಜ್ಯ ಸರ್ಕಾರವು ಯಾರೇ ಕಾನೂನು ಕೈಗೊಂಡಿದ್ರು ಸಮಯ ಬರ್ತದೆ. ಈಗ ವಿಚಾರ ಸರ್, ಇವತ್ತು ಅವ್ರು ಬೆಂಕಿ ಹಚ್ಚೋ ಮಾತುಗಳನ್ನ ಮಾತಾಡ್ತಾರೆ. ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಅರೆಸ್ಟ್ ಮಾಡಿದ್ದೆ ಆದರೆ ಇಡೀ ರಾಜ್ಯಕ್ಕೆ ಬೆಂಕಿ ಹಚ್ತೀವಿ ಅಂತ ಹೇಳ್ತಿರಲ್ಲ ನೀವು. ಏನು ಮಾಡ್ಲಿಕ್ಕೆ ರಾಜ್ಯ ಕಟ್ಟಕ್ಕೆ ಕೊಟ್ಟಿದ್ರು, ರಾಜ್ಯನ ಹಾಳು ಮಾಡ್ಲಿಕ್ಕೆ ಕೊಟ್ಟಿದ್ರು, ಬೆಂಕಿ ಹಚ್ಚಕ್ಕೆ ಕೊಟ್ಟಿದ್ರು, ಏನು ಮಾಡ್ಲಿಕ್ಕೆ ಕೊಟ್ಟಿದ್ರಿ ನೀವು? ದಯವಿಟ್ಟು ಅಂತ ಮಾತಾಡೋದು ಇಲ್ಲ. ಮೊದಲನೇ ಪ್ರಶ್ನೆ ಏನಂತಂದ್ರೆ, ಇವತ್ತು ಯಾವುದಕ್ಕೆ ಆದ್ಯತೆ ಕೊಡಬೇಕಿತ್ತು ಅಂತ. ಇದು ಚುನಾವಣಾ ವರ್ಷ, ಎಲ್ಲರಿಗೂ ಗೊತ್ತು. ನಿಜ, ಅವರೆಲ್ಲ ತಯಾರಾಗಬೇಕು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತದೆ. ಆದರೆ ಯಾರ ಮೇಲೆ ಚೆಲ್ಲಾಟ ಮಾಡಬೇಕು, ಅಟ್ ದಿ ಕಾಸ್ಟ್ ಆಫ್ ಹೂಮ್, ಯಾರ ಶಾಂತಿ ನೆಮ್ಮದಿನ ಹಾಳು ಮಾಡಿ ಯಾವ ಚುನಾವಣೆನ ಗೆಲ್ಲಬೇಕು ಅಂತಕ್ಕಂಥ ರೀತಿಯಲ್ಲಿ ಹೋಗ್ತಿರೋ ವಿಧಾನ ಇದೆಯಲ್ಲ, ಅದು ಭಾಳ ಅಪಾಯಕಾರಿಯಾಗಿದೆ. ಯಾಕೆ? ಒಂದು. ಎರಡನೇದು, ಅದನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ವಿಧಾನ. ಒಂದು ನಿರ್ದಿಷ್ಟವಾದ ಸಂದರ್ಭದಲ್ಲಿ ಏನೋ ಒಂದು ಉದ್ವಿಗ್ನತೆ ಉಂಟಾಗಿದೆ ಅಂತಂದರೆ ಅದು ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಶಾಂತಿ ಸಭೆ ಕರೆದ್ರು, ಅದಕ್ಕೆ ಮೊದಲನೇದಾಗಿ JDS ಅಟ್ಲೀಸ್ಟ್ ಅವ್ರು ಶಾಂತಿ ಮಾಡ್ತೀವಿ ಅಂತಾರೋ ಅಂದ್ರು. ನಿನ್ನೇನು ಹೋಗಿಲ್ಲ ಬೇರೆ. ಅಲ್ಲಿ ನಾನು ಬರ್ತಾ ಇದ್ದೆ. ಈಗ ಪ್ರಶ್ನೆ ಇರೋದೇನು, ಇವತ್ತು ಮಾತಾಡ್ತಾ ಗೆಳೆಯ ಹಿರಿಯರಾಗಿರ್ತಕ್ಕಂಥ ನಾಗರಾಜ್ ಅವರು ಹೇಳಿದ್ರು, ನಮ್ಮೆಲ್ಲರ ಉದ್ದೇಶನೂ ಅದನ್ನು ಶಾಂತಿ ಮಾಡಬೇಕು ಅಂತಕ್ಕಂಥದ್ದು, ಶಾಂತಿ ಆಗಲಿ ಅಂತ ಹೇಳ್ತಿದ್ದಾರೆ. ಶಾಂತಿ ಸಭೆನ ಬಹಿಷ್ಕಾರ ಮಾಡ್ತಾರೆ. ಎರಡನೇದು, ಅಲ್ಲಿ ಮುಖ್ಯವಾಗಿ ಈಗ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾನೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಮಾತಾಡ್ತದೆ ಅಂತ ಭಾವನೆ ಮಾಡೋದು ಇದು ಕಾನೂನು ಮತ್ತು ಶಿಸ್ತಿನ ಪ್ರಶ್ನೆ ಬಂದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನಾವು ಇದನ್ನು ಸಹಿಸಲ್ಲ ಅಂತ ಹೇಳ್ತಾರೆ. ಅವ್ರು ಯಾವುದೇ ಪಕ್ಷದವ್ರು, ನಮ್ಮ ಪಕ್ಷದವ್ರು ಅಲ್ಲ, ಅವ್ರು ಕಾಂಗ್ರೆಸ್ನವ್ರು ಇರ್ಬೋದು. ಒಬ್ಬ ಮುಖ್ಯಮಂತ್ರಿ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಡೀ ಒಬ್ಬ ವ್ಯಕ್ತಿಯನ್ನಾಗಿ ನೋಡೋದಲ್ಲ, ಒಂದು ಸರ್ಕಾರದ ಆಡಳಿತದ ಮುಖವಾಣಿಯಾಗಿ ನೋಡಬೇಕಾಗಿರ್ತಕ್ಕಂಥದ್ದು. ಮೂರನೇದೇನು, ಇವತ್ತು ಅವರು ಮಾತನಾಡ್ತಿರ್ತಕ್ಕಂಥದ್ದು ಇದೆಲ್ಲದನ್ನು ನೋಡಿದರೆ ಇದನ್ನು ಉದ್ರೇಕದ ಸ್ಥಿತಿಗೆ, ರಾಜಕೀಯವಾಗಿ ಎದುರಾಳಿಗಳನ್ನು ಉದ್ರೇಕಿಸ್ತಕ್ಕಂಥದ್ದು. ಮುಟ್ಟಿ ನೋಡಿ ನೋಡೋಣ ಪ್ರಭಾಕರ್ ಭಟ್ರನ್ನ. ನನಗೆ ಗೊತ್ತಿಲ್ಲ ಪ್ರಭಾಕರ್ ಭಟ್ರು ಕೊಲೆ ಕೇಸ್ ಅವ್ರ ಮೇಲೆ ಇಲ್ಲ ನನ್ನ ಪ್ರಕಾರ, ಆರೋಪ ನೋಡಿದರೆ ಇರ್ತಕ್ಕಂಥದ್ದು ಪ್ರಚೋದನೆ ಮಾಡಿದ್ದೀವಿ ಅಂತ. ಅವ್ರು ತಪ್ಪು ಮಾಡಿಲ್ಲ ಅಂತಂದರೆ ಕೋರ್ಟಲ್ಲಿ ಬಿದ್ದು ಹೋಗ್ತದೆ. ಆಲ್ ರೈಟ್, ಅಪ್ಪ ಕೊಡ್ತೀನಿ ನೋಡಪ್ಪ, ನಾನು ಜಾಮೀನು ಕೆಲವರು ನಿರೀಕ್ಷಣೆ ಜಾಮೀನು ತಗೊಳ್ತಾರೆ, ಕೆಲವರು ಅಲ್ಲೇ ಜಾಮೀನು ತಗೊಳ್ತಾರೆ. ಏನು ಈ ದೇಶದ ನೆಲದ ಕಾನೂನಿಗಿಂತ ದೊಡ್ಡವ್ರು ಯಾರೂ ಅಲ್ಲ. ಮುಟ್ಟೋದಕ್ಕೆ ಬರ್ತೀನಿ. ಏನು ಅಂದ್ರೆ ಮಾಡ್ತಾ ಇದ್ದಾರೆ. ಎರಡು, ನೀವು ಮುಟ್ಟಿ ನೋಡಿದ್ರೆ ರಾಜ್ಯಕ್ಕೆ ಬೆಂಕಿ ಹಚ್ಚುತ್ತೆ ಅಂತ. ಇದ್ರ ಎರಡು ರೀತಿ ಇದೆ. ಬೆಂಕಿ ಹಚ್ಚುತ್ತೆ ಅಂದ್ರೆ ಬೆಂಕಿ ಹಚ್ಚುವವರು ಯಾರು, ಅಥವಾ ಬೆಂಕಿ ಹಚ್ಚುವುದಕ್ಕಾಗಿ ಯಾರನ್ನು ಸಿದ್ಧಪಡಿಸುವುದಕ್ಕಾಗಿ ಹೇಳಿಕೆಯನ್ನು ನೀಡಲಾಗಿದೆ. ಈ ವಿಷಯದಲ್ಲಿ ನಾನು ಮುಖ್ಯಮಂತ್ರಿಗಳು ಉದ್ರೇಕಕ್ಕೆ ಒಳಗಾಗದ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಪ್ರಿಶಿಯೇಟ್ ಮಾಡ್ತೀನಿ. ಮತ್ತು ತಾಳ್ಮೆ ಕಳ್ಕೊಂಡ್ಬಾರ್ದು, ಅವ್ರಿಗೊಂದು ಜವಾಬ್ದಾರಿ ಇದೆ. ಈ ಎಲ್ಲ ಪ್ರಚೋದನೆಗಳು ಕೂಡ ತಾಳ್ಮೆ ಕಳ್ಕೊಂಡು ಕಮ್ ವಾಟ್ ಮೇ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು, ಅರೆಸ್ಟ್ ಮಾಡಿದ ನಂತರ ಗಲಾಟೆ ಮಾಡ್ತಕ್ಕಂಥದ್ದು, ಆಮೇಲೆ ಇಡೀ ಪೂರ್ತಿ ಜನರ ಗಮನವನ್ನ ಆ ಕಡೆಗೆ ತಿರುಗಿಸ್ತಕ್ಕಂಥ ಒಂದು ಪ್ರಚೋದನಕಾರಿಯಾಗಿ ಇವತ್ತು ಮುಖ್ಯಮಂತ್ರಿಗಳು ಆಡಿರುವ ಮಾತುಗಳೇನಿವೆ ನೋಡಿ. ನಾನು 2-3 ಸಾಲುಗಳನ್ನು ಹೇಳ್ತಾ ಹೋಗ್ತೀನಿ.
ಎಲ್ಲೂ ಪ್ರಚೋದನೆ ಮಾತಾಡಿಲ್ಲ. ಯಾಕಂದ್ರೆ ನೀವೇ ಹೇಳಿ, ಇಲ್ಲ, ಅವರು ನೀವು ಪತ್ರಿಕೋದ್ಯಮಿ ಆಗಿ ಕೂಡ ಕೆಲಸ ಮಾಡಿದ್ರೆ ನಂದಿಸುವ ಕೆಲಸ ನೋಡಿ, ಇಲ್ಲಿ ಇವರು 3-4 ಮಾತು ಹೇಳ್ತಾರೆ. ಅವರು ಬೆಂಕಿ ಹಚ್ಚುವುದು ಬಿಜೆಪಿ ಸಂಘ ಪರಿವಾರದ ಸಂಸ್ಕಾರ, ನಮ್ಮದು ಬೆಂಕಿ ಆರಿಸಿ ಬೆಳಕು ಹಚ್ಚುವ ಸಂಸ್ಕಾರ. ಇಲ್ಲೂ ಪ್ರಚೋದನೆ ಇಲ್ಲ. ಬಡವರ ಹೊಟ್ಟೆಯ ಬೆಂಕಿ ಆರಿಸಲು ಅನ್ನಭಾಗ್ಯ, ಮಕ್ಕಳ ಬಾಳು ಬೆಳಗಲು ಕ್ಷೀರಭಾಗ್ಯ, ರೈತರ ಬದುಕಿನ ಕತ್ತಲೆ ಕಳೆಯಲು ಕೃಷಿ ಭಾಗ್ಯ, ಬೆಂಕಿ ಆರಿಸಿ ಬೆಳಕು ಹಚ್ಚುವ ಬನ್ನಿ. ನಿಮ್ಮಲ್ಲಿ ಕತ್ತರಿಸುವ ಕತ್ತರಿ ಇದೆ, ನಮ್ಮಲ್ಲಿ ಒಲೆಯುವ ಸೂಜಿ ಇದೆ. ಅಂತಿಮ ಗೆಲುವು ಸೂಜಿಯದ್ದು, ಕತ್ತಲೆಯದ್ದಲ್ಲ. ಬೆಂಕಿ ಆರಿಸಿ ಬೆಳಕು ಹಚ್ಚುವ. ಗಲಭೆಕೋರನ್ನು ಬಂಧಿಸಿ ಎನ್ನುತ್ತಾರೆ ಬಿಜೆಪಿ ನಾಯಕರು, ಬಂಧಿಸಲು ಹೊರಟ್ರೆ ಬೆಂಕಿ ಹಚ್ಚುತ್ತೇವೆ ಎನ್ನುತ್ತಾರೆ. ಆತ್ಮವಂಚನೆಯ ಪರಮಾವಧಿ. ಸೊ ಈ ಮಾತುಗಳು ಪ್ರಚೋದನೆ ಇಲ್ಲ. ಆದರೆ ನಿನ್ನೆ ಯಡಿಯೂರಪ್ಪನವರು ಆಡಿರುವ ಮಾತುಗಳು ಅಲ್ಲ. ಮೊದಲನೇ ಮಾತು ನೋಡಿ, ನೇರವಾಗಿ ಹೇಳಿದ್ದಾರೆ, ಬೆಂಕಿ ಹಚ್ಚುವುದು ಬಿಜೆಪಿ ಮತ್ತು ಏನು RSS ಅವರ ಸಂಸ್ಕಾರ. ಇದು ಆಪಾದನೆ ಅಲ್ವಾ? ಇದು ಈ ಮಾತಾಡ್ಬೋದು. ಅವ್ರು ತೋರಿಸ್ತು ಎಲ್ಲಿ ಬಿಜೆಪಿನವರು RSS ನವರು ಬೆಂಕಿ ಹಚ್ಚಿದ್ದಾರೆ ಸಂಸ್ಕಾರ ಅಂತ ಸಂಸ್ಕಾರ ಅಂದ್ರೆ ಏನರ್ಥ? ಸಂಸ್ಕಾರ ಸಂಸ್ಕಾರ ಅಂತ ಆಪಾದನೆ ಮಾಡಿದ. ಸಂಸ್ಕಾರ ಅಂದ್ರೆ ಏನು ಮೊದಲು ವಿವರಣೆ ಕೊಡಿ ನೋಡೋಣ. ಸಂಸ್ಕಾರ ಅಂದ್ರೆ ನೀವು ನಡ್ಸ್ಕೊಂಡು ಬಂದಂತ ನಿಮ್ಮ ರೀತಿ ವಿಧಾನಗಳು ಸಂಸ್ಕಾರ. ಆದ್ರಿಂದ ಮೊದಲು ಅಲ್ಲ, ನಾನೇ ಸಂಸ್ಕಾರ ಅಂದ್ರೆ ಸಂಸ್ಕಾರ ಅಂದ್ರೆ ಸ್ಟೇಟ್ಮೆಂಟ್ ಹೇಳಿಲ್ಲ ಸ್ವಾಮಿ. ನಿಮ್ಮ ಸಂಸ್ಕಾರ ಅಂತ ಹೇಳಿದ್ರೆ ಬೆಂಕಿ ಬೆಂಕಿ ಹಚ್ಚುವುದು ನಿಮ್ಮ ಸಂಸ್ಕಾರ. ಬೆಂಕಿ ಹಚ್ಚುವುದು ನಿಮ್ಮ ಸಂಸ್ಕಾರ. ನಿಮ್ಮ ಸಂಸ್ಕಾರ ಸಂಸ್ಕಾರ ಅಂತ ಅರ್ಥ ಮುಖ್ಯಮಂತ್ರಿ ನಾಗರಾಜ್ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿನ ಒಂದ್ ನಿಮಿಷ. ಈ ಘಟನೆ ಏನು ದಕ್ಷಿಣ ಕನ್ನಡದಲ್ಲಿ ನಡೀತು, ಕೋಮು ಗಲಭೆ ಏನು ನಡೀತಾ ಇದೆ, ಅದು ನಿನ್ನೆ ಮೊನ್ನೆ ನಡೆದಿದ್ದಲ್ಲ. ಅದಕ್ಕೆ ಇತಿಹಾಸ ಇದೆ, ಯಾರು ಹೇಗೆ ಬಳಸ್ಕೊತಿದ್ದಾರೆ ಅನ್ನೋದು ಗೊತ್ತಿದೆ. ಅದ್ರ ಬಗ್ಗೆ ನಾನು ವಿವರಣೆಗೆ ಹೋಗಲ್ಲ. ಆದರೆ ಈ ಒಂದು ಘಟನೆ ನಡೆಯುತ್ತೆ, ಇಬ್ಬರ ಹತ್ಯೆ ಆಗುತ್ತೆ. ಒಬ್ಬ ಅಲ್ಪಸಂಖ್ಯಾತರ, ಒಬ್ಬರು ಹಿಂದೂ ಅಂತ. ಒಂದು ನಿಮಿಷ ಸರ್, ಗೊತ್ತು. ಒಂದು ನಿಮಿಷ ಸರ್, ಕೇಳಿಸ್ಕೊಳ್ಳಿ ಸರ್, ಪ್ಲೀಸ್ ಪ್ಲೀಸ್ ಕೇಳಿಸ್ಕೊಳ್ಳಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಐ ವಿಲ್ ಅಲೋ ಯು, ಪ್ಲೀಸ್ ಕೈಂಡ್ಲಿ. ಒಂದು ಹತ್ಯೆ ಆಯಿತು, ಆದಮೇಲೆ ಪೊಲೀಸ್ ತನಿಖೆ ನಡೆಸಬೇಕು. ಪೊಲೀಸರ ಕೆಲಸ ಅದು. ಯಾವ ಹತ್ಯೆ ಹೇಗೆ ನಡೀತು, ತನಿಖೆ ನಡೆಯೋದಕ್ಕಿಂತ ಮೊದಲು 2 ರೀತಿ ಯತ್ನಗಳು ಈ ಘಟನೆಗಳು ನಡೆದು. ಮೊದಲು ಫಸ್ಟ್ ಆಗಿ ತನಿಖೆಯನ್ನು ಹಾದಿ ತಪ್ಪಿಸುವ ರೀತಿಯಲ್ಲಿ ಯಾರ ಮೇಲೆ ಆರೋಪಿತ ಪ್ರಚೋದನೆ ಮಾಡಿದ್ರೋ ಅವರು ಆ ರೀತಿ ಮಾಡಿಲ್ಲ ಅಂತ ತನಿಖೆಗಿಂತ ಮೊದಲು ಬಿಜೆಪಿ ಒಂದು ತೀರ್ಮಾನಕ್ಕೆ ಬಂದರು. ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ರು. ಅವರು ಯಾವ ರೀತಿ ಭಾಷಣ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಸಾವಿರಾರು ವಿಡಿಯೋಗಳು, ಸ್ಟೇಟ್ಮೆಂಟ್ಗಳು ನನ್ನ ಹತ್ರ ಇವೆ. ಅದು ಕಮ್ಯುನಲ್ ಪ್ರಚೋದನೆ ಹೌದು ಅಲ್ವಾ, ಈಗ ಡಿಸ್ಕಸ್ ಮಾಡೋಕ್ಕೆ ಟಮಿಯ. ಆದರೆ ಅದ್ರ ಬಗ್ಗೆ ಅದು ಮತ್ತೆ ಎಲ್ಲಿ ನಡೆಯುತ್ತೆ, ಕಲ್ಲಡ್ಕ ಮತ್ತು BC ಕ್ರಾಸ್ನ ಒಂದು ಆ ಏರಿಯಾದಲ್ಲಿ, ಅಲ್ಲಿ ಹಿಂದೂ ಮಹಾನಾಯಕರು ಅಂದ್ರೆ ಕಲ್ಲಡ್ಕ ಭಟ್ರು. ಒಂದು ನಿಮಿಷ ಸರ್ ಹೇಳ್ಬಿಡ್ತೀನಿ, ಮಧ್ಯ ಪ್ರವೇಶ ಮಾಡೋಕ್ಕಿಂತ ಅಲ್ಲಿ ಘಟನೆ ನಡೆಯುತ್ತೆ. ಪೊಲೀಸರು ತನಿಖೆ ಮಾಡಬೇಕಾದ್ರೆ CM ಹೇಳ್ತಾರೆ, ನೀವು ಯಾವುದೇ ಕಮ್ಯುನಿಟಿ ಅವರಿರಲಿ ಅದರಲ್ಲಿರೋರು ಮಾಡಿ. ನಾನು ಮೊದಲನೇ ದಿವಸದಿಂದ ಹೇಳಿದೆ, ಹಿಂದೂ ಉಗ್ರಗಾಮಿಗಳಿದ್ದಾಗ ಕೆಲವು ಇಸ್ಲಾಮಿಕ್ ಸಂಘಟನೆಗಳು ಇವರು ಬಡದ ಒಳಗಾಗಿದ್ದಾರೆ. ಹೀಗಿರೋ ಸಂದರ್ಭದಲ್ಲಿ ತನಿಖೆ ನಡೆಯುವಾಗ ಬಿಜೆಪಿ ಮಧ್ಯ ಇಂಟರ್ಫಿಯರ್ ಮಾಡುತ್ತೆ. ಯಡಿಯೂರಪ್ಪನವರು ಕಲ್ಲಡ್ಕ ಭಟ್ರ ಬಿಟ್ಟರು ಹುಷಾರ್ ಅಂತ. ಶೋಭಾ ಕರಂದ್ಲಾಜೆ ಹೇಳ್ತಾರೆ, ನಾವು ದಕ್ಷಿಣ ಕನ್ನಡ ಶಂಡರ್ ಅಲ್ಲ, ನಾವು ಅರೆಸ್ಟ್ ಮಾಡ್ತೀವಿ. ಏನದು, ಏನು ಹೇಳ್ತಿದ್ದೀರಿ, ಯಾವ ಮೆಸೇಜ್? ನೀವು ತನಿಖೆ ಮಾಡಿದರೆ ಹುಷಾರ್, ಬೆಂಕಿ ಹಚ್ತೀವಿ. ನಳಿನ್ ಕುಮಾರ್ ಕಟೀಲು ಬೆಂಕಿ ಹಚ್ಚುವ ಮಾತನ್ನ ಮಂಗಳೂರಿಗೆ ಬೆಂಕಿ ಹಾಕ್ತೀನಿ ಅಂದರು. ಹೇಳಿ, ನೀವು ತನಿಖೆ ನಡೆಯುವವರೆಗೆ ರಿಸಲ್ಟ್ ತನಿಖೆ ಸರಿಯಾಗಿದ್ದರೆ ಯು ಹ್ಯಾವ್ ಎವ್ರಿ ರೈಟ್ ಟು ಕ್ರಿಟಿಸೈಸ್ ಸರ್. ತನಿಖೆ ನಡೆಯೋಕ್ಕಿಂತ ಮೊದಲು ಸ್ಟೇಟ್ಮೆಂಟ್ ಕೊಟ್ಟು, ಒಂದು, ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಹೆದರಿಸ್ತಿದ್ದೀರಿ, ಹುಷಾರ್, ಈ ಕಡೆ ಹೋಗ್ಬಿಡಿ ಅಂತ. 2, ಇವ್ರ ಮೇಲೆ ಆರೋಪ ಬಂದು ನಿಮ್ಮ ಬಹಳ ಗುರಿ ಏನಿದೆ ಅಂದರೆ, ಇವರೆಲ್ಲ ಮಹಾನ್ ಸಾಚ ದೇವಲೋಕದಿಂದ ಇಳಿದುಬಿಟ್ರು, ಈ ಭಟ್ರು, ಉಪಾಧ್ಯಾಯರು, ಈ ಸಂಘ ಪರಿವಾರ ಜನ ಎಲ್ಲ ಮೇಲಿಂದ ನೇರವಾಗಿ ಪ್ರತ್ಯಕ್ಷವಾಗಿ ಜನರನ್ನ ಸುಭೀಕ್ಷವಾಗಿ ಇಡಕ್ಕೆ ಬಂದವರು ಅಂತ ತೀರ್ಮಾನಕ್ಕೆ ಬರ್ತೀರಿ. ಇಸ್ ಇಟ್ ರೈಟ್? ತನಿಖೆ ಆಗೋವರಿಗಾಗಲಿ, ನೋ ಇಶ್ಯೂ.
ಯಾರು ಸಿಕ್ಕಾಕ್ತಾರೋ ಒಳಗಾಗ್ತಾರೆ. ಆಯ್ತಾ? ಅಲ್ಲಿವರೆಗೆ ಯಾಕೆ ಸುಮ್ಮನಿರಲ್ಲ ಅಲ್ಲ ನೀವು? ಇಲ್ಲ ಕೇಳ್ತಾ ಇದ್ದೆ, ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು ಮತ್ತು ಆ ತನಿಖೆಯಲ್ಲಿ ಜನತೆಗೆ ವಿಶ್ವಾಸ ಆ ಇರಬೇಕು. ಮಾತನ್ನ ಹೇಳಿ, ಆ ಮಾತನ್ನ ಹೇಳಿ ನೀವು ಬೇಡ ಅಂತ ಹೇಳಿ. ಒಂದು ನಿಮಿಷ ಮಾಡ್ತೀವಿ. ಒಂದು ನಿಮಿಷ ಮುಗಿಸ್ಲಿ. ಎಸ್ ಹೆಗ್ಡೆ. ಆ ತನಿಖೆ ನಿಮ್ಮಿಂದ ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ ಅನ್ನೋಂಥದ್ದು ನಮಗೆ ಇಲ್ಲ. ಆದ್ದರಿಂದ NIAಗೆ ಕೊಡಿ ಅಂತ ಕೇಳಿದ್ವಿ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಎಲ್ಲನೂ ಮಾಡಿಸಿ. ಹಿಂದೂ ಮುಸ್ಲಿಂ ಪ್ರಶ್ನೆ ಇಲ್ಲ, ಯಾರ್ಯಾರು ಹತ್ಯೆ ಆಗಿದೋ ಆ ಎಲ್ಲ ತನಿಖೆಯಿಂದ NIA ಮಾಡಿಸಿ. ಈಗ ಬೆಂಗಳೂರಿನಿಂದ ರುದ್ರೇಶ್ ಹತ್ಯೆ ಆದಾಗ ಇಲ್ಲ, ಹಾಗಾದ್ರೆ ನಾನು ಕೊಡ್ತೀನಿ. ನೀವು ಮಾತಾಡಿ, ಆಮೇಲೆ ಮಾತಾಡಿ ಸ್ವಾಮಿ. ಎಸ್ ಹೆಗ್ಡೆ. NIAಗೆ ಕೊಡಿ ಅಂತ ನಾವು ಹೇಳಿದ್ವಿ, NIAಗೆ ಕೊಟ್ಟರು. ಆಮೇಲೆ ಈಗ ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, ಅವ್ರು ಯಾರನ್ನ ಸ್ಪಷ್ಟವಾಗಿ ಗೊತ್ತಾಗಿದೆ ಅಲ್ಲಿ ಹಾಕಿದೆ ಅಂತ 5 ಜನ ಚಾರ್ಜ್ ಶೀಟ್ PFI ಸೇರಿದಂತ ಕಾರ್ಯ ಸ್ಪಷ್ಟವಾಗಿದೆ. ಆದ್ರಿಂದ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಜನತೆಗೆ ವಿಶ್ವಾಸ ಬರೋ ರೀತಿಯಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ಆದ್ರೆ ನೀವು NIAಗೆ ಕೊಡಿ. ಅದರಿಂದ ನಾವು ಹಾದಿ ತಪ್ಪಿಸಿ ಅವ್ರು ಪ್ರಚೋದನೆ ಮಾಡಿದ್ರು, ಪೊಲೀಸರಿಗೆ ನೀವು ಎಚ್ಚರಿಕೆ ಕೊಡ್ತೀವಿ. ಒಂದು ಇಲ್ಲ, ಇಲ್ಲಿ ಯಾರು ಸ್ಟೇಟ್ಮೆಂಟ್ ಒಂದು ವಾರದಿಂದ ನೀವು ಅಮಾಯಕರನ್ನ ಹಿಡಿಬೇಡಿ, ಅವ್ರನ್ನ ಬಂಧಿಸಬೇಡಿ ಅಂತ ಹೇಳ್ತಾರೆ. ನಿಷ್ಪಕ್ಷಪಾತ ತನಿಖೆ ಮಾಡಿ. ಅಲ್ಲ ಸರ್, ಅವ್ರ ಆರೋಪಿ, ಅವ್ರ ಮೈ ಮುಟ್ಟಿ ಅವ್ರ ಆರೋಪಿ ಅಂತಲ್ಲ, ಅವ್ರು ಹೈಕೋರ್ಟ್ ಇಂದ ತಡೆನೂ ತಗೊಂಡ್ಬಿಟ್ಟಿದ್ದಾರೆ. NIAಗೆ ಕೊಡಿ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿಸಿ. ನೀವು ರಾಜ್ಯದ ಪೊಲೀಸರ ನಂಬಿಕೆ ಇಲ್ಲ ಕೆಲವು ವಿಚಾರಗಳಲ್ಲಿ, ನಮಗೆ ಕೆಲವು ವಿಚಾರಗಳಲ್ಲಿ DK ರವಿ ಕೇಸಲ್ಲಿ ಇವ್ರು ಕೇಳ್ಕೊಂಡು CBI ಕೊಟ್ಟು ಏನ್ ಮಾಡಿದ್ರು? ಇವರು ಏನ್ ಮಾತಾಡ್ತಾರೆ? ಯಾವಾಗ ಈಕೆ ಬರ್ಕೊಂಡ್ರು? ಇವರು ಯಾರ ಮೇಲೆ ನಂಬಿಕೆ ಇಲ್ಲ? ದೇಶದ ಕಾನೂನು ಮೇಲೆ ನಂಬಿಕೆ ಇಲ್ಲ, ಸಂವಿಧಾನ ಮೇಲೆ ನಂಬಿಕೆ ಇಲ್ಲ, ಶಾಂತಿ ಮೇಲೆ ನಂಬಿಕೆ ಇಲ್ಲ. ಏನ್ ಮಾತಾಡ್ತಾರೆ ಅವರು? ಬಟ್ರೆ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರು ಪದಗಳು ಉಪಯೋಗಿಸೋರು ನೋಡಿದ್ರೆ 15 ದಿವಸಕ್ಕಿಂದೆ ಬಂಧನ ಆಗಿರ್ಬೇಕಾಗಿತ್ತು ಅವರೆಲ್ಲ. ಶೋಭಾ ಕರಂದ್ಲಾಜೆ ಆಗಿರ್ಲಿ, ನಳಿನ್ ಕುಮಾರ್ ಕಟೀಲ್ 15 ದಿವಸ ಆಯ್ತು ಅವ್ರು ಬೆಂಕಿ ಹಚ್ತೀನಿ ಅಂತ ಹೇಳಿ. ಫ್ಯಾನಿಂಗ್ ಕಮ್ಯುನಲ್ ಪ್ಯಾಷನ್ ಇಸ್ ಅ ಕ್ರೈಮ್ ಇನ್ ಅವರ್ ಕಂಟ್ರಿ. ಇವರೆಲ್ಲ ಬಂಧನ ಆಗಿರ್ಬೇಕು. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತು ಸ್ವಾಗತಿಸ್ತೇನೆ, ಬಟ್ ಇಟ್ ಕಮ್ಸ್ ಟು ಲೇಟ್. 10 ದಿವಸ ಲೇಟ್. ಇದು ಸ್ಟೇಟ್ಮೆಂಟ್ ಇವತ್ತು ಮಾಡಿದಾರಲ್ವಾ, ಅದು 10 ದಿವಸ ಹಿಂದೆ ಮಾಡಿದ್ದು. ಇವ್ರನ್ನೆಲ್ಲ ಬಂಧಿಸಿದರೆ ಶಾಂತಿ ಯಾವಾಗಲೂ ಬರ್ತಾ ಇತ್ತು. ಆಮೇಲೆ 2 ಪಕ್ಷಗಳು ದೇ ಆರ್ ಪ್ಲೇಯಿಂಗ್ ವಿತ್ ದ ಲೈಫ್. ದೇವೇಗೌಡರು ಶಾಂತಿ ಯಾತ್ರೆ ಬಗ್ಗೆ ಪರ್ಮಿಷನ್ ಯಾಕೆ ಕೊಡ್ಲಿಲ್ಲ? ಹೋಗ್ಬೋದಾಗಿತ್ತಲ್ವಾ? ಸೆಕ್ಷನ್ 144 ಇದೆ ಅಲ್ವಾ, ಹೇಗೆ ಹೋಗಕ್ಕಾಗುತ್ತೆ? ಸೆಕ್ಷನ್ 144 ಇದೆ ಅಲ್ವಾ, ಹೇಗೆ ಹೋಗಕ್ಕಾಗುತ್ತೆ? ಪರ್ಮಿಷನ್ ಕೇಳಿದ್ರೆ ಕೊಡಲ್ಲ ಅಂತಾರೆ. ಪರ್ಮಿಷನ್ ಕೇಳಿದ್ರೆ ಕೊಡಲ್ಲ ಅಂತಾರೆ. ಪರ್ಮಿಷನ್ ಕೊಡಕ್ಕೆ ಹೇಳೇ ಹೋಗಿದ್ದಾರೆ JDSನವರು. ನಮಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ ಕಾರಣದಿಂದ ನಾವು ಹೊರಗೆ ಬರ್ತಿದ್ವಿ, ಅದು ಭಾಗವಹಿಸ್ತಿಲ್ಲ ಅಂತ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಬಟ್ ನನ್ನ ಪಾಯಿಂಟ್ ಏನು ಅಂತಂದ್ರೆ, ಇದು ಭಾಗವಹಿಸಿದ ತಕ್ಷಣ ಎಲ್ಲ ಆಗುತ್ತೆ ಅಥವಾ ಇದು ಮಾಡಲ್ಲ. ಒಂದು ಎಲ್ಲ ಇಂಪಾರ್ಟೆಂಟ್ ಪೊಲಿಟಿಕಲ್ ಮೇಜರ್ ಪೊಲಿಟಿಕಲ್ ಪಾರ್ಟೀಸು ಎಲ್ಲರೂ ಸೇರಿ ಶಾಂತಿಗೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಮೆಸೇಜ್ ಹೋಗುತ್ತೆ. ಅದೇ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿರೋದು ಅದೇ. ಅದು ಎರಡನೇದು ಏನಂದ್ರೆ ಸರ್, ಅದಲ್ಲ ಇವರಿಬ್ಬರಿಗೂ ಅಲ್ಲಿ ಶಾಂತಿ ಬೇಕಂತ 2 ಪಕ್ಷಗಳಿಗೆ ಇಷ್ಟ ಇಲ್ಲ. ಅದು ಮಾತ್ರ ಭಾಗವಹಿಸಲಿಲ್ಲ. ನಮ್ ಪರ್ಮಿಷನ್ ಕೇಳಿದ್ರೆ DC ಇಲ್ಲಿಂದ ಕಂಪ್ಲೇಂಟ್ ಕಳಿಸ್ತೀರಾ, ಇಲ್ಲಿಂದ ದತ್ತಾನ್ ಕಳಿಸ್ತೀರಾ, ಇಲ್ಲಿಂದ ಮುಖ್ಯಮಂತ್ರಿ ಕಳಿಸ್ತೀರಾ, ಇಲ್ಲಿಂದ ಕಾದರ್ ಕಳಿಸ್ತೀರಾ, ಇಲ್ಲಿಂದ ರಾಮರಾಜ್ ಕಳಿಸ್ತೀರಾ. ಅಷ್ಟೇ, ಶಾಂತಿ ಬರೋದಿಲ್ಲ. ನಿಮಗೂ ಅಲ್ಲಿ ರಾಜಕೀಯವಾಗಿ ಮಾತಾಡಕ್ ಬಿಡಿ, ಆಮೇಲೆ ನೀವು ಮಾತಾಡಿ. ದೇವೇಗೌಡರು ಈ ದೇಶದ ಮಾಜಿ ಪ್ರಧಾನಿಗಳು, ಗೌರವಿತವಾಗಿ ಹೇಳೋಣ. ಒಂದು ಓಕೆಪ್ಪ, ನಾವು ಕೊಡ್ಲಿಲ್ಲ, ನಮ್ದು ತಪ್ಪೇ ಆಗಿದ್ದು, ಪರ್ಮಿಷನ್ ಕೊಡಿ ಅಂತ ಇಟ್ಕೊಳ್ಳೋಣ. ಅಂದು ಮಾತ್ರಕ್ಕೆ ಅದನ್ನೇ ನೆಪ ಮಾಡಿಕೊಂಡು ಶಾಂತಿ ಸಭೆಗೂ ಬರಲ್ಲ ಅಂತ ದೇವೇಗೌಡರು ಬರೋ ಅವಶ್ಯಕತೆ ಇಲ್ಲ. ಅವ್ರ ರೆಪ್ರೆಸೆಂಟೇಟಿವ್ನ ಕಳಿಸ್ಬೋದಾಯ್ತಾ? ಹೋಗ್ಬೋದಾಯ್ತಾ? ಭಾಗವಹಿಸಬೇಕಾಗಿತ್ತಾ? ಅಲ್ಲಿ ಹೇಳ್ಬೋದಾಯ್ತಾ? ನೀವ್ ಯಾಕ್ರಿ ನಾವು ಶಾಂತಿಯ ಸದ್ಭಾವನೆ ಯಾತ್ರೆ ಮಾಡ್ತೀವಿ, ನಾವು ಶಾಂತಿ ಯಾತ್ರೆ ಮಾಡ್ತೀವಿ, ನಮ್ಗೆ ಯಾಕೆ ಕೇಳ್ಬೋದಾಯ್ತಾ? ಪ್ರಜಾಪ್ರಭುತ್ವದಲ್ಲಿ ನಿಮ್ ಹಕ್ಕಿಲ್ವಾ ಕೇಳಲಿಕ್ಕೆ? ತ್ಯಾಗ ಮನೋಭಾವ ಬೇಡವಾ ನಿಮ್ಗೆ? ಪ್ರತಿಷ್ಠೆ ಯಾಕೆ ಮಾಡ್ಕೊಂಡ್ರಿ ನೀವು? ನೀವ್ ಯಾಕೆ ಪ್ರತಿಷ್ಠೆ ಮಾಡ್ಕೊಂಡ್ರಿ? ಇವ್ರು ಏನ್ ಮಾಡಿದ್ರು ಗೊತ್ತಾ? ಇವ್ರದ್ದು ಬ್ಲೇಮ್ ಏನ್ ಗೊತ್ತಾ? ಇವ್ರದ್ದು ಬ್ಲೇಮ್ ಗೊತ್ತಾ? ಎರಡು ರಾಜಕೀಯ ಪಕ್ಷಗಳು, ಎರಡೂ ರಾಷ್ಟ್ರೀಯ ಪಕ್ಷಗಳು ನಾವು ಸ್ವಲ್ಪ ಬೇಳೆ ಕಾಳು ಮಂಗಳೂರು ಬೆಂಕಿ ಹಚ್ತೀನಿ ಅಂತ ಹೇಳಿ 3 ವಾರ ಆಗಿದೆ. ನಾನು ಹೇಳ್ತೀನಿ, ಒಂದು ಸರ್ಕಾರ ನಡಿಬೇಕಾದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅದ್ರ ಮೇಲೆನೇ ಕೊಟ್ಟಿಲ್ಲ ಅವ್ರಿಗೆ. ಬಂದೆ, 1 ನಿಮಿಷ. ನೀವು ಸರ್ಕಾರದಲ್ಲಿ ಕೆಲಸ ಮಾಡಿಲ್ಲ, ಎಲ್ಲ ವಿದೇಶದಲ್ಲಿ ಈ ಕಡೆ ಬಂದಿದ್ದೀರಿ. ನೀವು ದೇವೇಗೌಡ ಕುಮಾರಸ್ವಾಮಿ ಗೊತ್ತಿರುತ್ತೆ, ಕೇಳಿ. ಈಗ
ನೋಡ್ರಿ, ಯಾರು ಒಂದ್ ನಿಮಿಷ. ಭಟ್ರೆ, ಒಂದ್ ಒಂದ್ ನಿಮಿಷ. ನಿಮಿಷ ಸರ್. ಕಾನೂನು ಎಲ್ಲರಿಗೂ ಸೇಮ್ ಒಂದೇ ಅಲ್ವಾ? ಯಾಕೆ ಕೊಡ್ಲಿಲ್ಲ ಅಂತ ಆಮೇಲೆ ಹೇಳ್ತೀನಿ ನಿಮ್ಗೆ. ಫ್ಯಾನಿಂಗ್ ನಾನು ಕಮ್ಯುನಲ್ ವಾಸ್ತವಿಕ ಸ್ಥಿತಿ ಹೇಳ್ತೀನಿ ಕೇಳಿ ಸರ್. ವಾಸ್ತವ ಸ್ಥಿತಿ ನಮಗೂ ಗೊತ್ತಿದೆ. ಅಯ್ಯೋ. ನಳಿನ್ ಕುಮಾರ್ ಕಟೀಲ್ ನಾನು ಅದ- ಬೆಂಕಿ ಹಚ್ತೀನಿ ಅಂತ ಅದನ್ನೇ ಹೇಳಿ ಹೇಳ್ತೀನಿ. 21 ದಿವಸ ಆಯ್ತು. ಏನಾಗುತ್ತೆ ಅಂತ ಹಾ. ಒಂದು ಇಲ್ಲಾಗಿರುವ ಸಮಸ್ಯೆ ನಮ್ಮಲ್ಲಿ ಪೊಲೀಸ್ ವ್ಯವಸ್ಥೆ ಕೂಡ ಕೇಸರೀಕರಣಗೊಂಡಿತ್ತು ಹೌದು ಪಾರ್ಟ್ಲಿ ಅಲ್ವಾ? ದಟ್ ಇಸ್ ಅ ಫಸ್ಟ್ ಥಿಂಗ್. ಅಲ್ಲೂ ಕೂಡ ಏನು ಈ ರೀತಿಯ ವಿಚಾರಧಾರೆಯ ಜನ ತುಂಬ ಇದ್ದಾರೆ. ದಿಸ್ ಅ ಫಸ್ಟ್ ಥಿಂಗ್. ಕೇಳಿಸ್ಕೊತೀರಾ? ಸೆಕೆಂಡ್ IAS ಅಧಿಕಾರಿಗಳು ಅಂತೀರಾ, ಮಂತ್ರಿಗಳು ಅಂತೀರಾ, ಒಂದ್ ನಿಮಿಷ ಎಲ್ಲರೂ ಸರ್. saffron ಇದು ಅಂತ. ಅಯ್ಯೋ ನೋಡ್ರಿ, ಕಾನೂನು ಕಾನೂನು ಕೇಸರೀಕರಣ ಇಲ್ಲ, ಅದು ತಪ್ಪದು. ಕಾನೂನು ಯಾವ ಅಧಿಕಾರಿಗಳು ಕಾನೂನು ಕೇಸರೀಕರಣ ವ್ಯವಸ್ಥೆಯಲ್ಲಿ ಇಲ್ಲ. ಎಲ್ಲ ಅವ್ರ ಒಂದೇ. ಕೇಸರೀಕರಣ ಕಾನೂನು ವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ. ನಾನು ಹೇಳಿದ್ದು ಅರೆಸ್ಟ್ ಕೇಳ್ರಿ. ಮಾಡ್ಲಿ. ಅಧಿಕಾರಿ ನಾನು ಅರೆಸ್ಟ್ ಮಾಡಿದ್ರೆ ಇನ್ನೂ ಸ್ವಾಗತ ಸರ್, ಇದೆ. ಇವತ್ತು ನಾನು ಅರೆಸ್ಟ್ ಒಂದು ಮಾಡಿದ್ರೆ 25 ವರ್ಷ ಸ್ವಾಗತ ಸರ್ಕಾರ ಇದೆ. ನೋಡಿ, ನಾನು ಹೇಳೋದು ಕೇಳಿ ಸರ್. ಇವತ್ತು ಅರೆಸ್ಟ್ ಮಾಡಿದ್ರೆ ಹಂಗಾಗಲ್ಲ. ಸ್ವಾಗತ ಇದೆ. ಏನಾಗುತ್ತೆ ಗೊತ್ತಾ? ಈಗ ಅರೆಸ್ಟ್ ಒಂದ್ ನಿಮಿಷ ಆಗಿಡೆ ಅವ್ರ ಒಂದ್ ನಿಮಿಷ ಸರ್ ಒಂದ್ ನಿಮಿಷ. ಪೊಲೀಸ್ ಏನ್ ಮಾಡ್ತಾರೆ, ಮುಖ್ಯಮಂತ್ರಿಗೆ ಒಂದು ವರದಿ ಕೊಡ್ತಾರೆ. ಹೌದು ಈಗ ಯಾರೋ ಕಲ್ಲಡ್ಕ ಭಟ್ಟ, ಇನ್ನೊಂದು ಭಟ್ಟ, ಇನ್ನೊಂದು ಗುಪ್ತಚರ ವರದಿ ಅದು. ಅಥವಾ ನೀವು ಹೇಳಿದ ನಳಿನ್ ಕುಮಾರ್ ಕಟೀಲು ಇಂಥವ್ರು ಅರೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಏನಾಗಲ್ಲ ಅಂತ ಟೆನ್ಷನ್ ಪೊಲೀಸ್ ವರದಿಗಳು ಏನು ಬರ್ತವೆ, ಅದರ ಆಧಾರದ ಮೇಲೆ ಸರ್ಕಾರ ತೀರ್ಮಾನ ಹೌದು ತಗೊಳ್ಳುತ್ತೆ. ನೋಡ್ರಿ, ಒಂದ್ ಪೊಲೀಸ್ ನಿಮಿಷ ರೀ. ಮಾಬ್ ವೈಲೆನ್ಸ್ ಗೆದರಂಗಿಲ್ಲ ರೀ. ನೀವು ಯುವರ್ ಅನಾಲಿಸಿಸ್ ರಾಂಗ್. ಮಾಬ್ ವೈಲೆನ್ಸ್ ಯಾಕ್ರಿ ಎದುರ್ಬೇಕು ಪೊಲೀಸ್? ನಿಮ್ಗೆ ನಾಳೆ ನಿಮ್ ನಿಮ್ಗೆ ಸರ್ಕಾರ ಹೇಳೋ ಏನ್ ಬಂದ್ರೆ ಎಲ್ಲರೂ ಹಾಗಾದ್ರೆ ದೇವೇಗೌಡರು ಹೇಳ್ತಾರೆ, daily ಗ್ರಾಹಕ ಅದೇ ಒಂಥರ ಕೊಡಿ. ಒಂದು ಸ್ಟೇಟ್ಮೆಂಟ್ ಮಾಡ್ಬೋದು. ಹಾ, ಎಲ್ಲರೂ ಹಾ, ಬೇಜವಾಬ್ದಾರಿ ಸ್ಟೇಟ್ಮೆಂಟ್ಸ್ ಎಲ್ಲರೂ ಮಾಡ್ಬೋದು. ಈ ತರ ನಾವು ಬೆಂಕಿ ಹಚ್ಬಿಡ್ತೀವಿ ಅಂದ್ರೆ ಪೊಲೀಸ್ ಅವ್ರ ಭಯನಾ? ಹಂಗಲ್ಲ. ಅದೇ ಹೇಳ್ತಾ ನಾನು ಇರೋದು. ಹೇಳ್ತಕ್ಕೆ ನೀವು ಕೇಳಿಸ್ಕೊತಾ ಇಲ್ಲ. ನಿಮ್ಗೆ ಏನ್ ಮಾಡೋಣ? ನಿಮ್ಗೆ ಒಂಥರ ಈ ದೇವೇಗೌಡರು ಕುಮಾರಸ್ವಾಮಿ ಗಾಳಿ ಬೀಸ್ಬಿಡ್ರಿ, ಅವರು ಬೇರೆ ಮಾತು ನಿಮ್ಗೆ ಆಡ್ ಮಾಡಕ್ ನಂದು ಒಂದು ಪ್ರಶ್ನೆ, ಒಂದೇ ಒಂದು ಅಡಿಷನಲ್ ಏನು ಅಂತಂದ್ರೆ, ನಾನು ಮೊದಲೇ ಹೇಳಿದಾಗೆ ಇದು ನೇರವಾಗಿ ಆಡಳಿತ ನಡೆಸ್ತಕ್ಕಂಥವ್ರ ತಾಳ್ಮೆಯನ್ನ ಕೆಡಿಸಿ ಒಂದು ರೀತಿ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮುಟ್ಟೆ ಬಿಡ್ತೀವಿ, ಅರೆಸ್ಟ್ ಮಾಡೇ ಬಿಡ್ತೀವಿ ಅಂತ ಹೇಳಿದಾಗ ಕೆಣಕ್ತಾ ಇರೋದು ಎಂಟೈರ್ ಇಶ್ಯೂ ಅವ್ರು ತೋಡ್ತಕ್ಕಂಥ ಗುಂಡಿಗೆ ಬೀಳ್ಬೇಕು. ಅದು ಇಶ್ಯೂ ಪೂರ್ತಿ ಡೈವರ್ಟ್ ಆಗ್ಬೇಕು. GST ಬಗ್ಗೆ ಅತೃಪ್ತಿ ಇದೆ. ಇವತ್ತು ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಲಿಲ್ಲ ಅಂತಕ್ಕಂಥ ದೂರಿದೆ. ಇವತ್ತು ಅದ್ರ ಜೊತೆನಲ್ಲಿ ಕಳಸಾ ಬಂಡೂರಿ ತಕರಾರಿದೆ. ಎಲ್ಲದಕ್ಕಿಂತ ಗಡಿಯಲ್ಲಿ ಯುದ್ಧೋನ್ಮಾದ ಅದೆಲ್ಲದಕ್ಕಿಂತಲೂ ಬಿಜೆಪಿಯ ಒಳಗಡೆ ಇನ್ನೊಂದು ಅಂಶ ಇದೆ, ತಾವು ಗಮನಿಸಬೇಕೇನು ಅಂತಂದ್ರೆ, ಸರ್ ಒಂದ್ ನಿಮಿಷ ಬಿಜೆಪಿಯ ಒಳಗಡೆ, ನಾನು ಅವ್ರ ಸ್ನೇಹಿತರು ಇದ್ದಾರೆ, ಬಿಜೆಪಿ ಒಳಗಡೆ ಒಂದಿರ್ತಕ್ಕಂಥದ್ದು ಈ ಲಾಯಲ್ಟಿ ಪ್ರಶ್ನೆ ಬಂದಾಗ ಲಾಯಲ್ ಕಿಂಗ್ ಅಂತ. ಈಗ ಯಾರು ಇವರಿಬ್ರು ಪ್ರಶ್ನೆ ಮಾಡ್ತಿರೋದು, ಯಾರು ಅತಿ ಹೆಚ್ಚು ಮಾತಾಡ್ತಿರೋದು? ಶೋಭಾ ಕರಂದ್ಲಾಜೆ ಅವರು ಮತ್ತು ಯಡಿಯೂರಪ್ಪನವರು. ಅವ್ರಿಗೊಂದು ಗಿಲ್ಟ್ ಇದೆ, ನಾನು ಈಗಲೂ ಸ್ಟಿಲ್ ಐ ಆಮ್ ಲಾಯಲ್ ಟು ಸಂಘ ಪರಿವಾರ್ ಅಂತ ಎಸ್ಟಾಬ್ಲಿಷ್ ಮಾಡಬೇಕಾಗಿದೆ ಎಲ್ಲರಿಗಿಂತ ಹೆಚ್ಚು. ಯಾಕೆಂದ್ರೆ ಒಂದ್ಸರಿ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥವ್ರು RSSನ ಮೂಲ ಕಾರ್ಯಕರ್ತರು ಯಾರಿದ್ದಾರೆ ಅವರು ವಿಶ್ವಾಸ ಗಳಿಸಬೇಕಾಗಿದೆ. ಇವೆಲ್ಲವೂ ಕೂಡ ಒಳಗಡೆ ಅಡಗಿದಾವೆ ಅಂತ. ಇವೆಲ್ಲವೂ ಕೂಡ ಒಳಗಡೆ ಇವೆಲ್ಲವೂ ಕೂಡ ಅಡಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಡೈವರ್ಷನ್ ಎರಡು ಬಿಟ್ಬಿಡಿ. ಒಂದು ಸೀಕ್ರೆಟ್ ಇದೆ ಅದರಲ್ಲಿ, ಇಬ್ಬರಿದ್ದಾರೆ ಈ ಸಂಘ ಪರದಿಂದ ಬಂದಿರತಕ್ಕಂಥ ಮಹಾನ್ ನಾಯಕರು. ಒಂದು ಸಂತೋಷ್, ಇನ್ನೊಂದು ಪ್ರಭಾಕರ್ ಭಟ್ರು. ಈಗೇನಾಗಿದೆ, ಇವರಿಬ್ರು ಏನಾಗಿದೆ, ಸಂತೋಷ್ ಯಡಿಯೂರಪ್ಪನ ವಿರುದ್ಧ, ಯಡಿಯೂರಪ್ಪನ ವಿರುದ್ಧ ಭಟ್ರನ್ನ ಎತ್ಕೊಂಡ್ರೆ ಈಸ್ ಡೂಯಿಂಗ್ ದಿಸ್ ಜಾಬ್ ಟು ಪುಟ್ ಸಂತೋಷ್ ಇನ್ ಹಿಸ್ ಪ್ಲೇಸ್. ಅದಕ್ಕೆ ಪ್ರಭಾಕರ್ ಭಟ್ರನ್ನ ಎತ್ಕೊಂಡ್ರು. ಇದು ಇಂಟರ್ನಲ್ ಮ್ಯಾಟರ್. ನೀವು ಅಪಪ್ರಚಾರ ಮಾಡೋದಿಲ್ಲ, ಇದು ನಿಮ್ಮ ಶುದ್ಧ ಅಪಪ್ರಚಾರ. ಇದು ಶುದ್ಧ ಅಪಪ್ರಚಾರ. ಅದು ಬಿಡಿ ಹೇಳಿದ್ರೆ ನಮ್ಮ ಪ್ರಶ್ನೆ ಇವರು ಬಿಜೆಪಿ ಹೆಸರಲ್ಲಿ ಯಾಕೆ ಒಂದ್ ನಿಮಿಷ ಹೇಳ್ಬಾರ್ದು. ನಾಗರಾಜ್ ಸಂಘ ಪರಿವಾರದ ನೀವು ಸಂಘ ಪರಿವಾರ ನಿಮ್ಗೆ ಆಗೋದಿಲ್ಲ, ಎಲ್ರಿಗೂ ಗೊತ್ತು. ನೀವು ಈ ರೀತಿ ಮಾತಾಡ್ತೀವಿ. ಅಲ್ಲಲ್ಲ, ನನ್ನ ಪ್ರಶ್ನೆ ಒಂದ್ ನಿಮಿಷ. ಲೋಕೇಶ್ ಒಂದ್ ನಿಮಿಷ. ನಾನು ವಿರಾಮಕ್ಕೆ ಹೋಗೋಕ್ಕಿಂತ ಮೊದಲು ಹೆಗ್ಡೆಯವರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬಹಿರಂಗವಾಗಿ ಅವ್ರು ಕೊಟ್ಟಿರುವ ಹೇಳಿಕೆ ಇದೆ, ಅದಕ್ಕಿರಬಹುದಾದ ಸೈಕಲಾಜಿಕಲ್ ಕಾರಣಗಳು, ಅದು ಹತಾಶೆಯಿಂದ ಬಂದದ್ದೇ. ಯಾಕೆ ಬಂದಿದ್ದು ಆ ಪ್ರಶ್ನೆ. ಅದರ ಜೊತೆಗೆ ಈ ಇಂಪಾರ್ಟೆಂಟ್ ಅನ್ನುವ ಶಬ್ದ ಆಗಾಗ ಬಳಕೆ ಆಗ್ತಾ ಇದೆ. ಯಾಕೆ ಬಳಕೆ ಆ ಶಬ್ದ ಯಾಕೆ ಕಾಡ್ತಾ ಇದೆ ಶೋಭಾ ಕರಂದ್ಲಾಜೆ ಅವರಿಗೂ ಇನ್ನೊಬ್ಬರಿಗೂ, ಅದು ನನಗೆ ಸಣ್ಣ ಸಂಶಯ. ಸೈಕಲಾಜಿಕಲ್ ಒಂದ್ ನಿಮಿಷ ರೀ.
ಇದು ಯಾಕೆ ಕಾಡುತ್ತೆ? ನಮಗೇನಾಗುತ್ತೆ, ನಮಗೆ ಕೆಲವು ವಿಚಾರಗಳು ಹೆಗಡೆಯವರೇ ಕಾಡ್ತಾ ಇರ್ತವೆ ಸೈಕಾಲಜಿಕಲಿ ಅಲ್ವಾ, ಬೇರೆ ಬೇರೆ ಕಾರಣಕ್ಕೆ ಕಾಡ್ತಾ ಇರುತ್ತೆ ನಮಗೆ. ನಮ್ಮ ಒಳಗಿರೋದನ್ನು ಹೊರಗೆ ಹೇಳ್ತೀವಿ. ಆ ಇಂಪಾರ್ಟೆನ್ಸಿ ಅನ್ನುವುದು ಶೋಭಾ ಕರಂದ್ಲಾಜೆ ಅವರಿಗೆ ಯಾಕೆ ಕಾಡುತ್ತೆ? ಸೈಕಲಾಜಿಕಲ್ ಕಾರಣ ಇರ್ಬೋದಾ, ಸಾಮಾಜಿಕವಾದ ಕಾರಣ ಇರ್ಬೋದಾ, ಕೌಟುಂಬಿಕವಾದ ಕಾರಣ ಇರ್ಬೋದಾ? ಇದು ಸೈಕಾಲಜಿಕಲಿ ಟೆಸ್ಟ್ ಮಾಡಬೇಕು. ಅದರಂತೆ ಈಶ್ವರಪ್ಪನವ್ರು ಮಾತಾಡ್ತಾರೆ, ಒಂದೊಂದು ಕೇಸ್ ಅದು ಬಿಟ್ಟು ಏನು ಮಾತಾಡಕ್ಕಲ್ಲ, ಅವ್ರು ಹಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಯಡಿಯೂರಪ್ಪನವರು ಬೆಂಕಿ ಹಚ್ಚೋ ಮಾತಾಡ್ತಾರೆ. ಅದಕ್ಕಿರ್ಬೋದಾ ಸೈಕಲಾಜಿಕಲ್ ಕಾರಣಗಳೇನು? ಹಾಗೇನೆ ನಳಿನ್ ಕುಮಾರ್ ಕಟೀಲ್ ಅವ್ರದ್ದೇ ಜಿಲ್ಲೆ, ಅದ್ಭುತವಾದ ಜಿಲ್ಲೆ. ಅದ್ರ ಜೊತೆಗೆ ವಿಜಯ್ ಕುಮಾರ್ ಬೆಂಗಳೂರು ಮುಖ್ಯಮಂತ್ರಿಗೆ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತ ಹೇಳೋದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಚಪ್ಪಲಿಯಲ್ಲಿ ಏನ್ರಿ ಸಭ್ಯತೆ? ಅವರು ಅಶೋಕ್ನವರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಹಳ ಗೌರವ ಅಂತ ಹೇಳೋದು. ಏನ್ರಿ ಭಾಷೆ? ಏನ್ ಎಲ್ಲಿಗೆ ಹೋಗಿದೆ ನಮ್ಮ ರಾಜಕಾರಣ? ಮಾತಾಡಿದ್ದಾರೆ ಬಿಡಿ, ಆ ಭಾಷೆ ಬಗ್ಗೆ ಅಲ್ಲ. ನೋಡಿ, ನೀವು ಒಪ್ತೀರಾ? ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾಷೆನ ಸೈಕಲಾಜಿಕಲ್ ಕಾರಣ ಬಗ್ಗೆ ಕಾರಣ ಇಲ್ಲ ಏನಂತ ಹೇಳಿದ್ರೆ ನಾಯಕರುಗಳಿಗೆ ಮೇಲೆ ಏನು ಇವತ್ತು ಒಂದು ಯಾವ ಕನ್ನಡಿಗನು ಒಪ್ಪಲ್ಲ ನಿಮ್ಮ ಭಾಷೆನ. ಟಿರನಿ ಆಫ್ ದಿ ಮೈನಾರಿಟಿ ಅಂತ ಹೇಳ್ತಾರೆ. ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋ ಸರ್ಕಾರ ಕರ್ತವ್ಯ, ಅದೇ ರೀತಿಯಾಗಿ ಬಹುಸಂಖ್ಯಾತರಿಗೂ ರಕ್ಷಣೆ ಕೊಡಬೇಕು, ಎಲ್ಲರಿಗೂ ರಕ್ಷಣೆ ಕೊಡಬೇಕಾದ್ರೆ ಸರ್ಕಾರ ಕರ್ತವ್ಯ. ಎಲ್ಲರಿಗೂ ಸರ್ಕಾರ ಕೊಡಬೇಕು. ಆ ಒಂದು ಉದ್ವೇಗ, ಕೋಪ ಇದಕ್ಕೆ ಕೌಟುಂಬಿಕ ಕಾರಣ ಆಗಲಿ ಅಥವಾ ಯಾವ ಕಾರಣ, ಆಯಮ್ಮನ್ನ ಮಾಡ್ಕೊಳ್ಳಿ ಕೇಳಿ ನಾ ಬೇಡ ಅಂದ್ವಾ? ಅವೆಲ್ಲ ಯಾಕೆ ಮಾತಾಡ್ತೀವಿ? ನೀವ್ ಯಾಕೆ ಹೇಳ್ತೀರಿ ದಿನೇಶ್ ಗುಂಡ್ರಾವ್ ಬಗ್ಗೆ? ಮಾತಾಡ್ತಾರಪ್ಪ ಸರ್. ಅವ್ರು ಒಂದು ಅಡ್ಮಿಟ್ ಮಾಡ್ಕೊಂಡ್ರೆ ಏನು ಅಂದ್ರೆ, ಆವೇಶದಲ್ಲಿ ಕೋಪದಲ್ಲಿ ಆಡಿರಬಹುದಾಗಿರ್ತಕ್ಕಂಥ ಮಾತು ಅಂತ ಹೇಳಿದ್ವಿ. ದಟ್ ಈಸ್ ದಿ ಕೇಸ್. ನಾನು ಹೇಳ್ತೀನಿ, ಅವ್ರು ಸಹಜವಾಗಿ ಇಲ್ಲ ಆ ಥರದ್ದು ಬಂದಿದೆ, ಆವೇಶದಲ್ಲಿ ನಾ ಮಾತಾಡಿದೆ ಮುಗ್ದೋಗ್ತದೆ. ಬಟ್ ಅಗೇನ್ ಪ್ರವೋಕ್ ಮಾಡ್ತಾರೆ. ಸಾರ್ವಜನಿಕ ಬದುಕಿನಲ್ಲಿ ಆವೇಶಗಳಿಗೆ ಅವಕಾಶ ಇಲ್ಲ. ಜಗದೀಶ್ ಬರೇ ಶಂಡ್ರಲ್ಲ, ಇನ್ನೂ ಸ್ಟ್ರಾಂಗ್ ಆಗಿರೋ ಪದ ಯೂಸ್ ಮಾಡ್ಬೇಕಾಯ್ತು ಅಂತ ಹೇಳ್ತಾರೆ. ಏನಾಗಿದೆ ಸರ್ ಇವ್ರಿಗೆಲ್ಲ? ಏನೋ ಪ್ರಾಬ್ಲಮ್ ಇದೆ, ಸೀರಿಯಸ್ ಪ್ರಾಬ್ಲಮ್ ಇದೆಯಾ? ಹೆಗ್ಡೆ ಅವರು ಕ್ಲಾರಿಫೈ ಮಾಡಿದ್ರು, ಸೈಕಾಲಜಿಕಲ್ ಕಾರಣ ಅಲ್ಲ ಅಂತ. ಹಾಗಿದ್ರೆ ಬೇರೆ ಅವ್ರ ಕೌಟುಂಬಿಕ ಕಾರಣ ಕೂಡ ಅಲ್ಲ ಆ ರೀತಿ ಮಾತಾಡೋದಕ್ಕೆ ಅಂದ್ರು. ಐ ಅಗ್ರಿ. ಅದೆಲ್ಲದರೂ ಇನ್ಯಾವುದೋ ಒಂದು ಕಾರಣ ಇರಬೇಕು. ಆ ಕಾರಣ ಏನು ಅಂತ ಗೊತ್ತಿಲ್ಲ. ಹತಾಶೆ ಇದೆಯಲ್ಲ, ಹತಾಶೆನೇ ಎಲ್ಲೋ ಹತಾಶೆ ಅಲ್ಲ, ಅದು ಒಂದು ಬಹುಸಂಖ್ಯಾತರ ಮೇಲೆ ಏನು ದೌರ್ಜನ್ಯ ಭಯ ಹುಟ್ಟಿದೆ, ಅದರಿಂದಾಗಿ ಅವ್ರು ಮಾತಾಡಿದ್ರು ಅದೇ ಆಗಬಾರ್ದು ಅಂತ ಹೇಳಿ. ಕಾರಾಗೃಹ ಡಿಜಿಪಿ ಸತ್ಯನಾರಾಯಣ ರಾವ್ ವಿರುದ್ಧ ಡಿಐಜಿ ರೂಪ ಮಾಡಿರುವ ಆರೋಪ ಭಾರಿ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ. ಈ ಮಧ್ಯೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನಡೀತಾ ಇದೆ ಎನ್ನಲಾದ ಭ್ರಷ್ಟಾಚಾರ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರ ತನಿಖೆಗೆ ಆದೇಶ ನೀಡಿದೆ. ನಿವೃತ್ತ IAS ಅಧಿಕಾರಿ ವಿನಯ್ ಕುಮಾರ್ ಅವರನ್ನು ತನಿಖೆಗೆ ನೇಮಕ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ದಾರೆ. 1 ವಾರದಲ್ಲಿ ತನ್ನ ಪ್ರಾಥಮಿಕ ವರದಿ ಹಾಗೆಯೇ 1 ತಿಂಗಳಲ್ಲಿ ಸಮಗ್ರ ವರದಿ ಸಲ್ಲಿಸುವಂತೆ ವಿನಯ್ ಕುಮಾರ್ ಅವರ ಅಧ್ಯಕ್ಷತೆ ಸಮಿತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಇನ್ನು ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಾಧ್ಯಮಗಳಿಗೆ ನೀಡಿರುವ ಹೇಳಿಕೆ ಏನಿದೆ, ಆ ಕಾರಣಕ್ಕಾಗಿ ಡಿಐಜಿ ರೂಪಾಗೆ ಸರ್ಕಾರ ನೋಟಿಸ್ ಕೂಡ ನೀಡಿದೆ. ಇನ್ನು ಈ ಬಗ್ಗೆ ಮೈಸೂರಿನಲ್ಲಿ ಮಾಹಿತಿ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಧ್ಯಮಗಳ ಮುಂದೆ ಮಾತನಾಡೋದು ಸರಿಯಲ್ಲ, ಈ ಹಿನ್ನೆಲೆಯಲ್ಲಿ ಡಿಐಜಿ ರೂಪಾಗೆ ನೋಟಿಸ್ ಕೊಡಲಾಗಿದೆ, ಏನೇ ದಾಖಲೆ ಇದ್ರೂ ಸರ್ಕಾರಕ್ಕೆ ಸಲ್ಲಿಸಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಎಂಕ್ವೈರಿ ಆರ್ಡರ್ ಮಾಡಿದ್ದೇನೆ. ರಿಟೈರ್ಡ್ ಸೀನಿಯರ್ IAS ಆಫೀಸರ್ ವಿನಯ್ ಕುಮಾರ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತದೆ. ಅದು ಸತ್ಯನ ಸುಳ್ಳು ಅಂತ ಗೊತ್ತಾದ ಮೇಲೆ ಆದಷ್ಟು ಜಾಗ್ರತೆ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ, ರಿಪೋರ್ಟ್ ಬಂದ ಮೇಲೆ ವಿಲ್ ಟೇಕ್ ಆಕ್ಷನ್. ನೋನು ಯಾರಮ್ಮ ಪದೇ ಟಿವಿಗೆ ಹೋಗೋದು, ಅವ್ರಿಗೆ ಏನಾದ್ರು ಇದ್ರೆ ವರದಿ ಡಾಕ್ಯುಮೆಂಟ್ಸ್ ಇದ್ರೆ ಎವಿಡೆನ್ಸ್ ಇದ್ರೆ ಕೊಡ್ಲಿ, ಬೇಡ ವಿ ಹ್ಯಾವ್ ನೋ ಅಬ್ಜೆಕ್ಷನ್. ಅಲ್ಲಿ ಭ್ರಷ್ಟಾಚಾರ ನಡೆದಿದ್ರೆ ವರದಿ ಕೊಟ್ಟರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಸೀನಿಯರ್ ಆಫೀಸರ್ಗೆ ವರದಿ ಕೊಡೋದಕ್ಕೆ ಶಿ ಹ್ಯಾಸ್ ಗಾಟ್ ರೈಟ್. ಬಟ್ ಪದೇ ಟಿವಿಗೆ ಹೋಗೋದು, ಪತ್ರಿಕೆಗೆ ಹೋಗೋದು, ದಟ್ ಈಸ್ ಪ್ರಹಿಬಿಟೆಡ್. ಸರ್ವಿಸ್ ರೂಲ್ಸ್ನಲ್ಲಿ ಅವೆಲ್ಲ. ಇದು ಈ ಬೆಳವಣಿಗೆಗಳ ಬಗ್ಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಸಾರ್ವಜನಿಕ ವಲಯದಲ್ಲಿ ಈ ವಿಚಾರ ಗಂಭೀರ ಚರ್ಚೆಗೆ ಕಾರಣ ಆಗಿದೆ. ಇಲ್ಲೇನು 2 ಕೋಟಿ ರೂಪಾಯಿ ಡೀಲ್ ಆದ ಬಗ್ಗೆ ಏನು ತಮ್ಮ ವರದಿಯಲ್ಲಿ ರೂಪ ಹೇಳಿದ್ರು, ಆ ಬಗ್ಗೆ ಕುಮಾರಸ್ವಾಮಿ ಇವತ್ತು ಪ್ರತಿಕ್ರಿಯೆ ನೀಡಿದ್ದಾರೆ.
2 ಕೋಟಿ ರೂಪಾಯಿ ಡೀಲ್ ಅಷ್ಟೇ ಆಗಿಲ್ಲ. ಇದರ ಜೊತೆ ಪ್ರತಿ ತಿಂಗಳು 10 ಲಕ್ಷ ರೂಪಾಯಿ ನೀಡುವ ಮಾತುಕತೆ ಕೂಡ ಆಗಿದೆ. ಇದೇ ಹಣದ ವಿಚಾರಕ್ಕೆ ಇಬ್ಬರು ಜಗಳ ಆಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಇವತ್ತು ಆರೋಪ ಮಾಡಿದರು. IPS ಅಧಿಕಾರಿಗಳು ಮಾಧ್ಯಮದವರ ಮುಂದೆ ಹೇಳಿಕೆ ನೀಡೋದು ಸೇವಾ ನಿಯಮದ ಉಲ್ಲಂಘನೆ. ಇಬ್ಬರನ್ನು ರಜೆಯ ಮೇಲೆ ಸರ್ಕಾರ ಕಳಿಸ್ಲಿ ಅಂತಲೂ ಕುಮಾರಸ್ವಾಮಿ ಒತ್ತಾಯಿಸಿದರು. ಕೊಡ್ಬೇಕಂತ ಅಧಿಕಾರಿಗಳು ಅವರ ಸರ್ವಿಸ್ನ ರೂಲ್ಸ್ ಏನಿದೆ ವೈಲೇಟ್ ಮಾಡಿರೋದಕ್ಕೆ ತಕ್ಷಣ ಅವರಿಬ್ಬರನ್ನ ನಿನ್ನೆ ರಜದ ಮೇಲೆ ಕಳಿಸ್ಬೇಕಾಗಿತ್ತು. ಯಾತಕ್ಕೆ ಇವರಿಬ್ಬರಿಗೂ ಡಿಫ್ರೆನ್ಸ್ ಕ್ರಿಯೇಟ್ ಆಗಿದೆ? ಇಬ್ಬರಿಗೂ ದುಡ್ಡು ಹಂಚ್ಕೊಳಕ್ತಾನೆ ಡಿಫ್ರೆನ್ಸ್ ಕ್ರಿಯೇಟ್ ಆಗಿರೋದು. ಇಬ್ಬರು ಚರಿತ್ರೆನೂ ಗೊತ್ತಿದೆ, ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೇಳಿ ಹೇಳ್ತಾರೆ. ಎಂಥದ್ದು ಈಗ 2 ಕೋಟಿ ಅಂತ ಏನೋ ಹೇಳ್ತಾ ಇದ್ದಿರಲ್ಲ, ಹೊಡಿತಾ ಇದ್ದೀರಲ್ಲ ನೀವು. 2 ಜೊತೆಗೆ ಎವರಿ ಮಂತ್ ಬೇರೆ 10 ಲಕ್ಷ ಕೊಡ್ಬೇಕಂತೆ. ನನಗಲ್ಲಿ ಹೇಳಿದ ಮಾಹಿತಿ ಪ್ರಕಾರ ಅದು 2 ಕೋಟಿ ಫಿಕ್ಸ್ ಆಗಿರೋದಲ್ಲ, ಅದು 2ರ ಜೊತೆಗೆ ಎವರಿ ಮಂತ್ 10 ಲಕ್ಷ ಬೇರೆ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿರೋದು. ಎಸ್, ನಾನು ಹೇಳಿದೆ ಮೊದಲನೇದಾಗಿ ಒಬ್ಬ ಅಧಿಕಾರಿ ಸಾರ್ವಜನಿಕವಾಗಿ ಹೇಳಿಕೆ ನೀಡೋದು ಎಷ್ಟರ ಮಟ್ಟಿಗೆ ಸರಿ, ಅದು ಸೇವಾನೆ. ಇನ್ನೊಂದು, ಈ ಕುಮಾರಸ್ವಾಮಿಯವ್ರು ನೀಡಿರೋ ಹೇಳಿಕೆ, ಕುಮಾರಸ್ವಾಮಿ ಅವರಿಗೆ ಮಾಹಿತಿ ಸಿಗುತ್ತೆ ಅನ್ನೋದು ನಾನೇನು ಅನುಮಾನ ಇಲ್ಲ. ಅವರು ವಿಧಾನಸೌಧದಲ್ಲಿ ಅವ್ರದ್ದೇ ಜನ ಇದ್ದಾರೆ, ಅವರೆಲ್ಲ ಇಟ್ಬಿಟ್ಟಿದ್ದಾರೆ ಸ್ಪೈ ಟೈಪ್ ಮಾಹಿತಿ ತಗೊಳ್ಳೋದಕ್ಕೆ. ಅವ್ರು ಏನು ಹೇಳಿದ್ರು, ಪ್ರತಿ ತಿಂಗಳು 10 ಲಕ್ಷ ಏನು ತಲುಪಿಸ್ಬೇಕು ಅಂತಲ್ಲ, ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ತಲುಪಿದ್ರೆ ಅದು ಎಲ್ಲೆಲ್ಲಿ ಹೋಗ್ತಿತ್ತು, ಆವಾಗ ಕುಮಾರಸ್ವಾಮಿ ಅವ್ರು ಏನು ಮಾಡ್ತಿದ್ರು, ಅಥವಾ ಈಗ ಇದ್ದಕ್ಕಿದ್ದಾಗ ಸ್ಟಾರ್ಟ್ ಆಗ್ಬಿಡ್ತಾ? ಇದನ್ನು ಕುಮಾರಸ್ವಾಮಿಯವರು ಸ್ಪಷ್ಟೀಕರಣ ಕರ್ನಾಟಕದ ಜನತೆಗೆ ನೀಡಬೇಕು. ಯಾಕೆಂದರೆ ಭಾಳ ಸ್ಪಷ್ಟವಾಗಿದೆ, 2 ಕೋಟಿ ಅಲ್ಲ, ಮಂತ್ಲಿ 10 ಲಕ್ಷ ಕೊಡಬೇಕು ಅನ್ನುವ ಮಾಹಿತಿ ಇದೆ, ನನಗೆ ಗೊತ್ತಿದೆ. ಮಾಹಿತಿ ಇನ್ಫಾರ್ಮೇಷನ್ ಹೌದು, ಅದು ಅವ್ರಿಗೆ ಗೊತ್ತಿದ್ದರೆ ಅವರು ನೀಡಬೇಕಾದ ಕ್ಲಾರಿಫಿಕೇಷನ್. ಅವರು ಮುಖ್ಯಮಂತ್ರಿ ಆಗಿದ್ದಾಗೆ ಸ್ಥಿತಿ ಹೇಗಿತ್ತು, ಆವಾಗ ಕಾರಾಗೃಹ ಭಾಳ ಚೆನ್ನಾಗಿತ್ತಾ, ಆವಾಗ ಮಾದಕ ವಸ್ತುಗಳು ಬರ್ತಿರ್ಲಿಲ್ವಾ, ಆವಾಗ ಏನೇನು ಸರಬರಾಜು ಆಗಬೇಕೋ ಬೇರೆ ರೂಪದಲ್ಲಿ ಆಗ್ತಾ ಇರಲಿಲ್ವಾ, ಆಗ್ತಾ ಇದ್ದರೆ ಕುಮಾರಸ್ವಾಮಿ ಅವರು ಕೈಗೊಂಡ ಕ್ರಮ ಏನು? ಎಸ್ ಕೃಷ್ಣಕುಮಾರ್, ಯು ಆರ್ ಎ ಕ್ಲೆವರ್ ಆಂಕರ್. ಕುಮಾರಸ್ವಾಮಿನ ಇಶ್ಯೂ ಮಾಡ್ತಾ ಇದ್ದೀರಾ ಇಲ್ಲಿ. ಸನ್ಮಾನ್ಯ ಕುಮಾರಸ್ವಾಮಿ ಇಸ್ ನಾಟ್ ದ ಇಶ್ಯೂ ಹಿಯರ್. ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ, ಸಿದ್ದರಾಮಯ್ಯನ ಸರ್ಕಾರ ಭ್ರಷ್ಟದಲ್ಲಿ ಮುಳುಗಿದೆ, ಅದು ಎಲ್ಲರಿಗೂ ಗೊತ್ತಿದೆ. ಅದು ನೀವು ಜನರಲ್ ಸ್ಟೇಟ್ಮೆಂಟ್ ಫಾರ್ ಎಕ್ಸಾಂಪಲ್ ನೀವು ಮಧ್ಯ ನಾನು ನಿಮಗೆ ಕೇಳೋದು, ನಿಮ್ಮ ಮಧ್ಯ ಕೇಳೋದು ನಾವು. ಓಕೆ, ನೀವು ಒಂದು ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳೋ ಅಧಿಕಾರ ನಿಮ್ಗಿದೆ, ಹಾಗಿದ್ದ ನೀವು ಸಾಕ್ಷಿಗಳನ್ನ ಒದಗಿಸ್ಬೇಕು. ಈಗಲೂ ನಾನು ಹೇಳ್ಬಿಡ್ಬೋದು, ರಸ್ತೆಯಲ್ಲಿ ಮಾತಾಡ್ತಾರೆ ಜನ, ಕುಮಾರಸ್ವಾಮಿ ಇದ್ದಾಗ ಭ್ರಷ್ಟತೆ ನಡೆದಿತ್ತು, ಬಿಡದಿಂದ ಇರೋ ಲ್ಯಾಂಡ್ ಎಲ್ಲ ಅವ್ರದ್ದಾಗಿತ್ತು. ಐ ಡೋಂಟ್ ಬಿಲೀವ್, ರಾಂಗ್ ಅದು. ಕುಮಾರಸ್ವಾಮಿ ಇದ್ದಾಗ ಇಲ್ಲ ಹಗರಣ ನಡೀತು, ದಟ್ ಇಸ್ ರಾಂಗ್. ಪ್ರೂವ್ ಆಗ್ತಿದೆ ಕುಮಾರಸ್ವಾಮಿ ಮೇಲೆ ಜಂತಕಲ್ ಹಗರಣ ಏನಿದೆ ಅಲ್ಲಿ ಕಾಸು ತಗೊಂಡಿದ್ದಾರೆ, ನೋ, ದಟ್ ಇಸ್ ರಾಂಗ್, ಆರೋಪಗಳಷ್ಟೇ. ಆದ್ರಿಂದ ನೀವು ಜನರಲೈಸ್ ಆದ ಸ್ಟೇಟ್ಮೆಂಟ್ ಅನ್ನು ಮಾಡ್ಕೊಡುದು. ಒಂದು ಸರ್ಕಾರ ಭ್ರಷ್ಟ, ಸಿದ್ದರಾಮಯ್ಯ ಪ್ರೂವ್ ಮಾಡ್ಬೇಕು ಸ್ವಾಮಿ. ವಾಚ್ ವಾಪಸ್ ಕೊಟ್ರಲ್ವಾ? ಯಾವುದು? ತನಿಖೆ ಡಿನೋಟಿಫಿಕೇಶನ್ ಬಗ್ಗೆ ತನಿಖೆ ನಡೀತಾ ಇದೆ ಅಲ್ವಾ? ಚರ್ಚೆ ಮಾಡಿದ್ದೀವಿ ಬಗ್ಗೆ. ಸರ್, ಡಿಯರ್ ಕೃಷ್ಣಕುಮಾರ್, ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡುವ ಚರ್ಚೆ ಮಾಡುವ ನೈತಿಕತೆ ಯಾರಿಗಿದೆ, ಯಾರಿಗಿಲ್ಲ, ಇನ್ಕ್ಲೂಡಿಂಗ್ ಮೀಡಿಯಾದಲ್ಲಿ ಇರೋರಿಗೆ, ಅದು ಅನ್ನೋದು ಬಹಳ ಮುಖ್ಯವಾದ ರಾಜಕಾರಣಿಗಳೇ. ಹೋರಾಟ ಮಾಡೋದು ನಾನು ಹೇಳ್ತೀನಿ, ನನಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ನೈತಿಕತೆ ಇದೆ, ಐ ವಿಲ್ ಸ್ಪೀಕ್. ಅದಕ್ಕಾಗಿ ದಯವಿಟ್ಟು ಅದೆಲ್ಲ ಜನರಲೈಸ್ ಮಾಡಬೇಡಿ. ಕುಮಾರಸ್ವಾಮಿ ಹೇಳಿದ್ರು ಇಲ್ಲ ಒಂದೇ ಒಂದು ಮುಗಿಸ್ಬಿಡ್ತೀನಿ. ಸಿದ್ದರಾಮಯ್ಯ ಸರ್ಕಾರದವರು ದೇ ಶುಡಂಟ್ ಟಾರ್ಗೆಟ್ ವಿಸಿಲ್ ಬ್ಲೋಯರ್. ಹಾಗಾಗಿ ರೂಪಾ ಅವರು ಹೇಳಿರೋದು ಅದು ಸೇವಾ ನಿಯಮದ ಪ್ರಕಾರ ನನ್ನ ಮಾತ್ರ ಟಾರ್ಗೆಟ್ ಮಾಡಬೇಡಿ ಅಂತ ಹೇಳಿದ್ದಾರೆ. ರಕ್ಷಣೆ ಕೊಡಬೇಕು, ಡಿಪಾರ್ಟ್ಮೆಂಟ್ ಮೊರಲ್ ಅವ್ರಿಗೆ ರಕ್ಷಣೆ ಕೊಡಬೇಕು, ವಿಸಿಲ್ ಬ್ಲೋಯರ್ಗೆ ರಕ್ಷಣೆ ಕೊಡಬೇಕು ಸರ್ಕಾರ. ಅವರೇ ಹೇಳ್ತಾ ಇದ್ದಾರೆ ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇಬ್ಬರು ವಿರುದ್ಧ ಮಾತಾಡಿದ್ದಾರೆ ಅವರು, ಇಬ್ರು ಹಂಚ್ಕೊಂಡಿದ್ದಾರೆ. Where are you justifying? Your leader is telling that both have taken. No, your leader is telling that, not me. Your leader is telling you. ಅವರಿಗೆ ಇಬ್ರು ಏರಿದ್ದಾರೆ. You are not understood the leader statement. ಸರ್, ಮತ್ತೊಂದ್ಸಲ ಹಾಕಿ ಸರ್. I will help you. ಕುಮಾರಸ್ವಾಮಿ ಅವರಿಗೆ ಸತ್ಯನಾರಾಯಣ ಕಂಡ್ರು ಆಗಲ್ಲ, ರೂಪಾ ಕಂಡ್ರು ಆಗಲ್ಲ, ಅದಕ್ಕೆ ಬೇರೆ ಇತಿಹಾಸ ಇದೆ.
ಹೌದಾ? ಆಗಲ್ಲ. ಆದ್ರಿಂದ ನೀವು ಸುಮ್ಮನೆ ಮಾತಾಡ್ಬಿಟ್ಟು ರೂಪ ಡಿಪಾರ್ಟ್ ಮಾಡ್ಕೊಂಡು ನಾಳೆ ನೋಟಿಸ್ ಕೊಟ್ಬಿಡ್ತಾರೆ ಕುಮಾರಣ್ಣ. ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆಪಾದನೆಗಳು ಇರಬಹುದು, ಇವೆ. ಅದನ್ನು ಯಾವ್ಯಾವ ಹಂತಗಳಲ್ಲಿ ಯಾರ್ಯಾರು ಹೇಗೆ ಬೇಕೋ ಅದನ್ನು ಮಾಡಲಿ ಮುಂದೆ. ಈಗ ನಾನೀಗ ಪಟ್ಟಿ ಮಾಡೋದಿಲ್ಲ, ಅದು ಅವ್ರು ಹೇಳಿದಾಗ ಒಂದಲ್ಲ ಎರಡಲ್ಲ ನೂರಾರಿವೆ ಇರಲಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ನಿವೃತ್ತ IAS ಅಧಿಕಾರಿಯಿಂದ ನೀವು ತನಿಖೆ ನಡೆಸಿದರೆ ಅದರಿಂದ ಸತ್ಯ ಹೊರಬರುತ್ತೆ ಅನ್ನೋದು ಸಂಶಯಾಸ್ಪದ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇರುವವರು ಹಿರಿಯ IPS ಅಧಿಕಾರಿಗಳು, DGP ಮತ್ತು DIG ಮಟ್ಟದಂಥವ್ರು. ಅವ್ರೇನು ಕಡಿಮೆ ಅಧಿಕಾರಿಗಳು, ಅವರು IPS IAS ಹೆಚ್ಚು ಕಡಿಮೆ ಎಲ್ಲ ವಿಚಾರಗಳು ಒಂದೇನೇ ಅವರು. ಆದ್ದರಿಂದ ತನಿಖೆ ನಿಷ್ಪಕ್ಷ ಆಗಬೇಕು ಅಂತಿದ್ದರೆ ಇವರು ಕನಿಷ್ಠ ಪಕ್ಷ ಒಬ್ಬ ನಿವೃತ್ತ ನ್ಯಾಯಾಧೀಶರಿಂದ, ಹೈಕೋರ್ಟ್ ನ್ಯಾಯಾಧೀಶನ ಮಾಡಿಸ್ಬೇಕಾಗಿತ್ತು. ಒಂದು ನಿಮಿಷ. ಇನ್ನೊಂದು, ಕುಮಾರಸ್ವಾಮಿ ಅವರು ಹೇಳಿದಾಗೆ ಕೂಡಲೇ ರೂಪಾ ಅವ್ರನ್ನ ರಜೆ ಮೇಲೆ ಕಳಿಸೋದಲ್ಲ, ಇಲ್ಲಿ ಯಾರು DGP ಇದ್ದಾರೆ ಅವರನ್ನ ಕಡ್ಡಾಯ ರಜೆ ಮೇಲೆ ಕೊಟ್ಟು ಕಳಿಸ್ಬೇಕು, ಮತ್ತು ಇತರ ಅಧಿಕಾರಿಗಳನ್ನ. ಯಾಕೆಂದರೆ ಇಲ್ಲಿ ಇದು ಪರಪ್ಪನ ಅಗ್ರಹಾರ ಒಂದೇ ಅಲ್ಲ, ಈ ರಾಜ್ಯದ ಎಲ್ಲಾ ಕಾರಾಗೃಹಗಳು ಮಧ್ಯಪ್ರದೇಶದಲ್ಲಿ ಇಲ್ವಾ? ನಿಮಗೆ ಅವ್ರ ಮೇಲೆ ಮೋದಿ ಹೆಸರು ಯಾಕೆ ತೆಗಿತೀರಿ ಇಲ್ಲಿ? ಅಲ್ಲ, ಮೋದಿ ಹೆಸರು ತೆಗಿ ಅವಶ್ಯಕತೆ ಏನಿದೆ? ಇವರು ಸುಮ್ಮನೆ ಏನೇನಾದ್ರು ಮಾತಾಡಕ್ ಹೋಗ್ಬಾರ್ದು ನೀವು. ಮತ್ತೆ ಮೋದಿ ಹೆಸರು ಯಾಕೆ ತೆಗಿಲ್ಲ? ನಾನು ಪ್ರತಿಭಟಿಸ್ತೇನೆ, ವಿರೋಧ ಮಾಡ್ತೇನೆ, ನಿಮ್ಮ ಮಾತಾಡಕ್ ಬಿಡೋದಿಲ್ಲ. ಮೋದಿ ಹೆಸರು ಯಾಕೆ ತೆಗಿಲ್ಲ? ಅಲ್ಲ, ಯಾಕೆ ತೆಗಿಬೇಕು ಇವರು? ನೋಡಿ, ಆದ್ರಿಂದ ಸಂಬಂಧ ಇಲ್ಲ. ಬಟ್ ನೀವು ಸಿಟ್ಟು ಮಾಡ್ಕೋಬೇಡಿ. ಎಲ್ಲ ಬಿಜೆಪಿಯವರು ಮೋದಿ ಹೆಸರು ನಾನು ಬಹಳ ಶಾಂತವಾಗಿ ಪರಪ್ಪನ ಅಗ್ರಹಾರ, ಬೆಳಗಾವಿ, ಬಳ್ಳಾರಿ, ಧಾರವಾಡ ಎಲ್ಲಾ ಕಾರಾಗೃಹಗಳು ಅಕ್ರಮ ಚಟುವಟಿಕೆಗಳ ತಾಣವಾಗಿವೆ ಅನ್ನೋದು ಬರ್ತಾನೆ ಇದೆ. ಅದು ದೇಶಾದ್ಯಂತ ಅಂತ ಅವರು. ನಾವು ಅದ್ರ ಬಗ್ಗೆ ಮಾತಾಡ, ಕರ್ನಾಟಕದ ಬೇರೆ ಕಾರಾಗೃಹ, ದಕ್ಷಿಣ ಕನ್ನಡ ಮಾತಾಡೋದು ಹೋಗ್ಬಿಡ್ತೀರಾ? ಭ್ರಷ್ಟಾಚಾರ ಅಂದ್ರೆ ನಾನು ಹೇಳಿಲ್ಲ, ನಾನೇನು ಹೇಳ್ತಾರೆ ಇಡೀ ದೇಶದಲ್ಲಿ ಮಾಡ್ತಾ ಇರುವಂತದ್ದು ಇಲ್ಲಿ ಕಾರಾಗೃಹಗಳ ವಿಚಾರ. ಆದ್ರಿಂದ ನೀವು ಇದು ಬರೀ ಇದೊಂದರ ತನಿಖೆಯಿಂದ ಸತ್ಯ ಹೊರಬರುತ್ತೋ ಇಲ್ಲ ಬೇರೆ, ಆದ್ರೆ ಇಡೀ ರಾಜ್ಯದ ಎಲ್ಲಾ ಕಾರಾಗೃಹಗಳ ಸುಧಾರಣೆಗೆ ತನಿಖೆ ಮಾಡಿ ಒಂದು ಕಾರ್ಯಕ್ರಮ ತಕ್ಷಣವೇ ಮಾಡಬೇಕಾದಂತ ಅಗತ್ಯ ಇದೆ. ಕಾರಾಗೃಹಗಳು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಹೋಗ್ಬೇಕು. ನಾನು ಅದಕ್ಕೆ ಸರ್ಕಾರ ನಾನು ದೂಷಿಸೋದಿಲ್ಲ. ನಿಮ್ ಸ್ಟೇಟ್ಮೆಂಟ್ ಬಗ್ಗೆ ಖುಷಿ ಇದೆ, ಎಲ್ಲಾ ಕಡೆ ನಡಿಬೇಕು. ಬಟ್ ಕಾರಾಗೃಹಕ್ಕೆ ಬೆಂಕಿ ಹಾಕ್ಬೇಕು ಅಂತ ಮಾತ್ರ ಹೇಳಿ. ಯಾರು ನಾವು ಹೇಳಿಲ್ಲ, ಸುಮ್ಮನೆ ನೀವು ಅದನ್ನ ಹೇಳ್ಬೇಡಿ. ಬೆಂಕಿ ಹಾಕೋರು ಅವರೇ ಇದಾರಲ್ಲ, ಇವ್ರು ಹೇಳಿದ್ರೆ ಬಂಧನ ಕಾರಾಗೃಹದಲ್ಲ ಇದು ಅಕ್ರಮ. ಯಾಕೆಂದ್ರೆ ಹಗುರವಾಗಿ ಮಾತಾಡ್ಬೇಡ್ರಿ. ಒಬ್ಬ DIG ಒಬ್ಬ DGP ಮೇಲೆ ಕೊಟ್ಟಿದ್ದಾರೆ. ಇದು ಅದನ್ನು 2 ಕೋಟಿ ರೂಪಾಯಿ ವ್ಯವಹಾರ. ಇನ್ನೊಂದು ಹೇಳ್ಬಿಡ್ತಾರೆ. ಅಲ್ಲ, ಒಂದು ನಿಮಿಷ. ನನಗೆ 2 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕೇವಲ ಒಬ್ಬ ಅಧಿಕಾರಿ ಮಟ್ಟಕ್ಕಷ್ಟೇ ಸೀಮಿತ ಆಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಅದು ಯಾರ್ಯಾರು ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದು ಅವರವರ ಊಹೆಗೆ ಬಿಟ್ಟಿದ್ದು. ಯಡಿಯೂರಪ್ಪ ಗೊತ್ತಲ್ವಾ? ಮಾಜಿ ಮುಖ್ಯಮಂತ್ರಿಗಳು ನೋಡಿ, ಕುಮಾರಸ್ವಾಮಿ ಅವರು ಈ ರಾಜ್ಯದ ಒಬ್ಬ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ನಾವು ಆ ಸಲಹೆಗಳನ್ನು ನೋಡುವಾಗ ನಾವು ಆಡಳಿತ ಪಕ್ಷ, ವಿರೋಧ ಪಕ್ಷದ ಹೀಗೆ ಮಾತಾಡಬೇಕು, ಹಾಗೆ ಮಾತಾಡ್ತಾರೆ. ಅದನ್ನು ನಾನು ಏನು ಹೇಳಲ್ಲ, ಅದಕ್ಕೆ ಅವರ ಹೊರಕ್ಕು. ಆದರೆ ಆಡಳಿತ ನಡೆಸ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ಕ್ರಮಗಳು ಸಂವಿಧಾನಬದ್ಧವಾಗಿ ನಡ್ಕೋಬೇಕಾಗ್ತದೆ. ಸರ್ವಿಸ್ ರೂಲ್ಸ್ನ ವೈಲೇಟ್ ಮಾಡಿದಾಗ ಯಾರೇ ಇರಲಿ, ರೂಪಾ ಇರಲಿ, ಸತ್ಯನಾರಾಯಣ ಇರಲಿ, ಅವ್ರು ಯಾರೇ ಇದ್ದರೂ ಕೂಡ ಅವ್ರು ಸರ್ವಿಸ್ ರೂಲ್ಸ್ ವೈಲೇಟ್ ಮಾಡಿ ನೋಟಿಸ್ ಕೊಡಬೇಕು, ಎಕ್ಸ್ಪ್ಲೇಷನ್ ಕೇಳಬೇಕು. ಅದು ಮಾಡಿದ್ದಾರೆ. ಎರಡನೇದು ಹೇಳಬೇಕು ಅಂತಂದರೆ ರಜಾ ಮೇಲೆ ಹೋಗಬೇಕಂತ ಇವ್ರು ಹೇಳ್ತಾರಲ್ಲ, ಅದು ಮಾಡಬೇಕಂದ್ರೆ ಪ್ರೈಮಾ ಫೇಜಿ ಕೇಸ್ ಆಗಬೇಕಲ್ಲ. ಪ್ರೈಮಾ ಫೇಜ್ ಆಗಬೇಕು ಅಂದರೆ ಅದು ಒಂದು ವಾರದ ಒಂದು ರಿಪೋರ್ಟ್, ಇಂಟ್ರೀಮ್ ರಿಪೋರ್ಟ್ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. That shows this government goes by the Constitution of India. ಸರ್, ಒಂದೇನು ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ತಿಳಿಸ್ಬೇಕಾಗಿರೋದು, ಇಲ್ಲಿ ಯಾರೋ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇದ್ದಾನೆ, ಇನ್ನೊಬ್ಬ ಭ್ರಷ್ಟ ಅಧಿಕಾರಿ ಇದ್ದಾನೆ. ಪ್ರಾಮಾಣಿಕ ಅಧಿಕಾರಿ ಮತ್ತು ಭ್ರಷ್ಟ ಅಧಿಕಾರಿ ಮಧ್ಯೆ ನಡೀತಿರೋ ಯುದ್ಧ ಅಂತ ತಿಳ್ಕೊಳ್ಬೇಕಾಗಿದೆ. ಇದು ಖಂಡಿತವಾಗ್ಲೂ ಕುಮಾರಸ್ವಾಮಿಯವರು ಹಂಚಿಕೆ ವಿಚಾರದಲ್ಲಿ ಜಗಳ ಬಂದಿರ್ಬೋದು ಅಂತ ಹೇಳಿದ್ದಾರೆ. ಬಟ್ ನಾನು ಅಂದ್ಕೊಳ್ತೀನಿ ಅಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳ ಇಗೋ ಏನಿದೆ, ಇಗೋ ಕ್ಲಾಶಸ್ಗೆ ಒಳಗಾಗಿ ಇವತ್ತು ಒಂದು ರೀತಿ ಅಧಿಕಾರಿಗಳು ಒಬ್ಬರನ್ನೊಬ್ಬರು ಬೆತ್ತಲೆ ಮಾಡ್ತಕ್ಕಂಥ ಸ್ಥಿತಿ ಇದೆ. ಅದು ಏನು ಬೆತ್ತಲೆ ಮಾಡಿದ್ರು ಭ್ರಷ್ಟಾಚಾರ ಇದ್ದಿದ್ದಂತೂ ಖಂಡಿತ ಗೊತ್ತಿದೆ, ಈಗಲೂ ಇದೆ, ಹಿಂದೆನೂ ಇತ್ತು, ಅದು ಇದೆ. ಬಹುಶಃ ಮುಂದಿನ ದಿನಗಳಲ್ಲೂ ಅದೇ ನಿಲ್ತದೆ ಅಂತ ನಂಬಿಕೆ ಏನಿಲ್ಲ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು, ನಾನು ಹೆಗಡೆಯವ್ರದ್ದು ಒಂದು ಅಂಶನ ನಾನು ಸೂಕ್ಷ್ಮವಾಗಿ ಗಮನಿಸ್ತೇನು, ಈ ಡೊಮೆಸ್ಟಿಕ್ ಎನ್ಕ್ವೈರಿ ಮಾಡ್ತಿದ್ದಾರೋ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಎನ್ಕ್ವೈರಿ ಆಫೀಸರ್ಸನ್ನು ಮಾಡುವಾಗ ಸಾಮಾನ್ಯವಾಗಿ ಅವರು ಅಧಿಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರನ್ನ ಅದಕ್ಕಿಂತ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಎನ್ಕ್ವೈರಿ ಮಾಡಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಹೇಳ್ತದೆ. ಅದು ಬಂದಾಗ ನಿವೃತ್ತ ಒಬ್ಬ IAS ಅಧಿಕಾರಿಯ ಮುಂದೆ ಯಾವ ರೀತಿ ಕೊಡ್ತಾರೆ, ಅವ್ರು ಆಂತರಿಕವಾದ್ರೆ ತರಿಸ್ಕೊಂಡ್ಲೇಬೇಕಾದ್ರೆ. ಬಟ್ ನಿವೃತ್ತ ಅಧಿಕಾರಿ ಇದು ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್. ನೋಡಿ, ಅವ್ರ ನೇಮಕದ ಆರ್ಡರ್ ಏನಿದೆ ಅದು ಗೊತ್ತಿಲ್ಲ. ಅದರಿಂದ ಇನ್ನೂ ಸ್ಪಷ್ಟನೆ ಬೇಕು. ಎರಡನೇದು, ಖಂಡಿತವಾಗ್ಲೂ ಇಬ್ಬರೂ ಹೋಗಿದ್ದಾರೆ. ಈಗ ರೂಪಾ ಅವರು ಒಂದು ಹೇಳಿಕೆ ಕೌಂಟರ್ ಕೊಟ್ಟಿದ್ದಾರೆ, ನಾನಲ್ಲ ಮೊದಲು ಹೋಗಿದ್ದು ಅವರು. ಅದರಿಂದ ಪ್ರೆಸ್ನವ್ರು ನಮ್ಮ ಹತ್ರ ಬಂದರು, ಮಾಧ್ಯಮದವರು ನಾನು ಹೇಳಿದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಹೇಳಿದರೆ ಪ್ರೈಮಾ ಫಸಿ ಬೇಕು ಅಂತ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ, ದಟ್ ಇಟ್ ಸೆಲ್ಫ್ ಇಬ್ಬರು ಪ್ರೆಸ್ಸಿಗೆ ಹೋಗಿರ್ತಕ್ಕಂಥದ್ದು. ಫೈನ್, ಥ್ಯಾಂಕ್ ಯು. ಎಸ್
ಪ್ರಿಯ ವೀಕ್ಷಕರ, ಈ ನಡುವೆ ನನ್ನ ಪ್ರಶ್ನೆ ಈ ವಿಚಾರದಲ್ಲಿ ಅಷ್ಟೇ, ಯಾಕೆ ಇದು ತಿಂಗಳಿಗೆ 10 ಲಕ್ಷ ಯಾಕೆ 9 ಯಾಕಲ್ಲಪ್ಪ, 11 ಯಾಕಲ್ಲ? ಕುಮಾರಸ್ವಾಮಿ ಅವ್ರಿಗೆ 10 ಅಂತ ಯಾಕೆ ಗೊತ್ತಾಯ್ತು? ಅದು 11 ಆಗಿದ್ದು ಗೊತ್ತಿಲ್ವಾ ಅವರಿಗೆ? ಅವ್ರಿಗೆ ಒಂದು ಜವಾಬ್ದಾರಿ ನನಗೆ ಮಾಹಿತಿ ಬಂದಿದೆ ಅಂತ ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾಹಿತಿ ಯಾವಾಗಲೂ ನಾನು ನೋಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರ ಬಗ್ಗೆ ಬೇರೆ ಬೇರೆ ಇದೆ. ಇನ್ನು ಈ ಮಧ್ಯೆ ಮಾತನಾಡೋರು DIG ರೂಪ, ಕಾನೂನು ನನಗೊಬ್ಬಳಿಗೆ ಮಾತ್ರ ಅನ್ವಯಿಸುತ್ತಾ ಅಂತ ಪ್ರಶ್ನಿಸಿದ್ದಾರೆ. ನಿನ್ನೆ ನನಗಿಂತಲೂ ಕೆಳಗಿನ ಅಧಿಕಾರಿಗಳು ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಅಲ್ಲದೆ ಜೈಲಿನಲ್ಲಿ ಕೈದಿಗಳು ಪ್ರತಿಭಟನೆ ಮಾಡಿದ್ದಾರೆ. ಈ ವಿಡಿಯೋ ಮಾಧ್ಯಮಗಳಲ್ಲಿ ಬಿತ್ತರ ಆಗಿದೆ. ಈ ದೃಶ್ಯ ಮಾಧ್ಯಮಗಳಿಗೆ ಹೇಗೆ ಸಿಕ್ತು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ತಾನು ಯಾವುದೇ ತನಿಖೆಗೂ ಸಿದ್ಧ ಅಂತ ರೂಪ ಹೇಳಿದ್ದಾರೆ. ಸಿಕ್ತು. ನನ್ನ ಕೆಳಗಿನ ಅಧಿಕಾರಿಗಳು ಕೂಡ ನಿನ್ನೆಯಿಂದಲೂ ಸತತವಾಗಿ ಕನ್ನಡ ಚಾನೆಲ್ಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೈಲಿನಲ್ಲಿ ಖೈದಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಏನು ನೀವು ವಿಜುವಲ್ಸು ತೋರಿಸಿದ್ದೀರಂತೆ. ಹಾಗಾದರೆ ಜೈಲು ಒಳಗಿನ ವಿಜುವಲ್ಸ್ ಹೇಗೆ ನಿಮಗೆ ಸಿಕ್ತು? ಅವ್ರು ಹೇಗೆ ಖೈದಿಗಳನ್ನ ಇದು ಮಾಡಿ ನಾವು ತೋರಿಸ್ತಾ ಇದ್ದೀವಿ ಅಂತ ಹೇಗೆ ನಿಮಗೆ ಕಳಿಸ್ಕೊಟ್ರು, ಅಥವಾ ಹೇಗೆ ಆ ವಿಜುವಲ್ಸ್ ನಿಮ್ಗೆ ಸಿಕ್ತು? ಅದು ಕೆಲವು ಏನು ಫೋಟೋಗಳು ಹಾಕಬಾರ್ದು ಅಂತ ಏನು ನನಗೆ ತಾಕೀತು ಮಾಡಿದರು DG ಅವರು ಫೇಸ್ಬುಕ್ಕಲ್ಲಿ. ನಾನು ಹಾಕಿದ್ದನ್ನು ಅದು ಬರೀ ನನಗೆ ಅಪ್ಲೈ ಆಗತ್ತಾ? ನಾನು ಹಾಕಿದ್ದು ಖೈದಿಗಳಿಂದ ಆಗ್ತಾ ಇರೋ ಪಾಸಿಟಿವ್ ಇದ್ರ ಬಗ್ಗೆ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ಬಟ್ ಜೈಲೊಳಗೆ ಆಗ್ತಾ ಇರೋ ಕೆಲವು ಏನು ಖೈದಿಗಳೇನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹಾಕಿದ್ದೀರಿ. ಖೈದಿಗಳಿಗೂ ನನಗೂ ವೈರತ್ವನೇ ಇಲ್ಲ. ರೈತ ಮುಖಂಡರ ಮನವಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸಿದ್ದಾರೆ. ರೈತರ ಮೇಲೆ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯೋದಕ್ಕೆ ಶೀಘ್ರದಲ್ಲಿ ತೀರ್ಮಾನ ಕೈಗೊಳ್ಳೋದಾಗಿ ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಇನ್ನು ಇದಕ್ಕೂ ಮೊದಲು ಮೈಸೂರಿನಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಮತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧಿಸೋದಾಗಿ ಹೇಳಿದರು. ನನ್ನ ಹಳೆ ಕ್ಷೇತ್ರ ಇದು, ಈಗಲೂ ಇದು ನನ್ನದೇ ಕ್ಷೇತ್ರ, ಯಾಕಂದರೆ ನನಗೆ ರಾಜಕೀಯವಾಗಿ ಮರಿಜೀವು ಕೊಟ್ಟ ಕ್ಷೇತ್ರ ಇದು. ಮುಂದಿನ ಚುನಾವಣೆಯಲ್ಲೂ ಇಲ್ಲಿಗೆ ಬರಬೇಕು ಅಂದ್ಕೊಂಡಿದ್ದೀನಿ ಅಂತ ಅಂದರು ಸಿದ್ದರಾಮಯ್ಯ. ನನ್ನ ಹಳೆ ಕಾನ್ಸ್ಟಿಟ್ಯೂನ್ಸಿ ಈಗಲೂ ನನ್ನದೇ ಕಾನ್ಸ್ಟಿಟ್ಯೂನ್ಸಿ, ಯಾಕಂದ್ರೆ ನನಗೆ ರಾಜಕೀಯ ಮರುಜೀವ ಕೊಟ್ಟಂತ ಕಾನ್ಸ್ಟಿಟ್ಯೂನ್ಸಿ ಇದು. ನನಗೆ ರಾಜಕೀಯವಾಗಿ ಮರುಜೀವ ಚಾಮುಂಡೇಶ್ವರಿ ಕ್ಷೇತ್ರ ಮರುಜೀವ ಕೊಟ್ಟು 2006ರಲ್ಲಿ 5 ಬಾರಿ ನನ್ನನ್ನ MLA ಮಾಡಿರ್ತಕ್ಕಂಥ ಕ್ಷೇತ್ರ ಇದು. ಮುಂದಿನ ಚುನಾವಣೆಗೂ ಇಲ್ಲಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಇದ್ರ ಬಗ್ಗೆ ಚರ್ಚೆ ಮಾಡೋದು ಏನಿಲ್ಲ. ಮುಂದಿನ ಸುದ್ದಿ ತರೋಣ. ರೈತರ ಸಾಲ ಮನ್ನಾ ಮಾಡಿದ್ರೆ ಅಥವಾ ಇನ್ನೊಂದೇ ಮಾಡಿದ್ರೆ ಎಲ್ಲ ಸ್ವಾಗತ ಮಾಡಲೇಬೇಕು. ಪುನರ್ಜನ್ಮ ಅಲ್ಲೇ ಸಿಕ್ಕಿದೆ, ನಿವೃತ್ತಿ ಅಲ್ಲೇ ಆಗ್ಬೋದು. ನಿಮ್ದು ಭಾಳ ನೀವು 150 ಅಂದ್ಕೊಂಡಂಗೆ ನಡೆಸಿ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನಿಂದ ರಾಜ್ಯ BJPಯಲ್ಲಿ ತಾರಕ್ಕಿಗೇರಿದ ಭಿನ್ನಮತ ಈಗ ಶಮನ ಆದಂತೆ ಕಾಣ್ತಾ ಇದೆ. ಆದರೆ ಎಲ್ಲ ಸರಿ ಇದೆ ಅನ್ನೋ ಹಾಗೆ ಕಂಡ್ರು BJP ನಾಯಕರ ನಡುವಿನ ಅಸಮಾಧಾನ ಮಾತ್ರ ಮುಂದುವರಿದಿದೆ. ಭಿನ್ನಮತೀಯರಿಗೆ ಬೆನ್ನೆಲುಬಾಗಿ ನಿಂತಿದ್ದ BJP ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಸದ್ಯಕ್ಕೆ ಯಡಿಯೂರಪ್ಪ ಗೊಡವೆಯೇ ಬೇಡ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ. ವರಿಷ್ಠರು ಕೂಡ ಈ ಬಗ್ಗೆ ಯಡಿಯೂರಪ್ಪನವರ ಗೊಡವೆಗೆ ಹೋಗಬೇಡಿ ಅಂತ ಸೂಚನೆ ನೀಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಹೀಗಾಗಿ ಯಡಿಯೂರಪ್ಪನವರನ್ನು ಅವರ ಪಾಡಿಗೆ ಬಿಟ್ಟು ಚುನಾವಣಾ ಸಮಯದಲ್ಲಿ ಮತ್ತಷ್ಟು ಗೊಂದಲಗಳನ್ನು ಮಾಡೋದು ಬೇಡ ಅನ್ನುವ ತೀರ್ಮಾನಕ್ಕೂ BJP ಹೈಕಮಾಂಡ್ ಬಂದಿದೆ ಅನ್ನೋ ಮಾಹಿತಿ ದೊರಕಿದೆ. ಯಡಿಯೂರಪ್ಪನವ್ರು ದಾರಿಗೆ ತರೋದು ಕಷ್ಟ, ಅವರ ಗೊಡವೆಗೆ ಹೋಗಬೇಡಿ ಅಂತ ವರಿಷ್ಠರು ಸಂಘ ಪರಿವಾರದ ಮುಖಂಡರು ಸಂತೋಷ್ ಅವರಿಗೆ ಸೂಚಿಸಿದ್ದಾರೆ ಅಂತ ಸಂಘದ ಮೂಲಗಳು ತಿಳಿಸಿವೆ. ಹೀಗಾಗಿ ಸಂತೋಷ್ ವರಿಷ್ಠರ ಸೂಚನೆಗೆ ಹೋಗೊಟ್ಟು ಈಗ ಮೇಘಾಲಯ, ಆಂಧ್ರ ಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಇನ್ನು ಆಗಸ್ಟ್ನಲ್ಲಿ ರಾಜ್ಯಕ್ಕೆ ಪಕ್ಷದ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಆಗಮಿಸಲಿದ್ದು, ಈ ವೇಳೆ ಸಮಸ್ಯೆಗಳು ಇತ್ಯರ್ಥ ಆಗಬಹುದು ಅನ್ನುವ ನಿರೀಕ್ಷೆ ಪಕ್ಷದ ವಲಯದಲ್ಲಿದೆ. ಏನು ಈ ಗಲಾಟೆ ಇತ್ತು, ಎಲ್ಲರಿಗೂ ಗೊತ್ತಿರುವಂಥದ್ದು. ಸಂತೋಷ್ ಏನು ಸಂಘದ ಮೂಲದಲ್ಲಿ ಬಂದವರು, ಪವರ್ಫುಲ್ ಆಗಿದ್ದವರು ಅಂತ. ಸೊ ಅದಾದ ಮೇಲೆ ಇಲ್ಲಾದ ಬೆಳವಣಿಗೆಗಳು, ಈಶ್ವರಪ್ಪನವರ ಹಿಂದೆ ಯಾರಿದ್ದಾರೆ, ಯಾರಿದ್ದರು, ಅದು ನಂತರ ನಡೆದಿದ್ದು ಎಲ್ಲರಿಗೂ ಗೊತ್ತು. ಆ ಕಾರಣಕ್ಕಾಗಿಯೇ ಸಂತೋಷ್ ಅವ್ರನ್ನ ಕರ್ನಾಟಕದಿಂದ ಈ ಕಡೆ ತಲೆ ಹಾಕ್ಬೇಡಯ್ಯ, ಮೇಘಾಲಯ ಭಾಳ ಚೆನ್ನಾಗಿದೆ, ಅಲ್ಲಿ ಹೋಗ್ಬಾ ಅಂತ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಎಸ್ ಹೆಗಡೆ ಅವರು, ನೀವು ಹೇಳ್ತಾ ಇರೋದು ಅಧಿಕೃತ ಅಲ್ಲ, ಮೂಲಗಳನ್ನು ಉದ್ದೇಶಿಸಿ ಮೂಲಗಳು
ಮೂಲಗಳನ್ನ ನಿಮ್ಮಂಗೆ ಯಾರೋ ನಮ್ಮ ಕಿವಿಯಲ್ಲಿ ಹೇಳಿರ್ತಾರೆ. ಮೂಲಗಳನ್ನ ಉದ್ದೇಶಿಸಿ ಹೇಳಿದ್ದೀರಿ. ಅದು ಸತ್ಯ ಅಂತ ಇಟ್ಕೊಳ್ಳೋದಾದ್ರೆ ಬಿಜೆಪಿಯಲ್ಲಿ ಒಕ್ಕಟ್ಟು ಸಂಪೂರ್ಣವಾಗಿದೆ. ಈಗ ಮೊದಲು ಇತ್ತು, ಈಗ ರಾಷ್ಟ್ರ ನಾಯಕರು ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರು ಅದನ್ನೆಲ್ಲ ಬದಿಗಿಟ್ಟು ಮುಖ್ಯವಾಗಿ ನಮ್ದು ಏನಿದ್ರು ಮಿಷನ್ 150 ಏನಿದೆ ಅದನ್ನ ಸಾಧಿಸೋಕೆ, ಆ ಗುರಿ ಸಾಧಿಸೋಕೆ ಏನು ಬೇಕೋ ಅಂತ ಮಾಡಿದ್ದಾರೆ. ಈಗ 3 ದಿವಸ ಮಾಡ್ತಿದಾರಲ್ಲ ಯಡಿಯೂರಪ್ಪನವರು ಭ್ರಷ್ಟಾಚಾರದ ನಾಯಕರು ಬಿಜೆಪಿಯಲ್ಲಿ ಎಲ್ಲರೂ ಅವ್ರ ಜೊತೆ ಇದ್ದಾರೆ. ಅಲ್ಲ ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ, ಯಾವ ಭಿನ್ನಾಭಿಪ್ರಾಯವಿಲ್ಲ, ಯಾವ ಒಡಕೂ ಇಲ್ಲ. ಯಾವ ರೀತಿಯಲ್ಲಿ ಯಡಿಯೂರಪ್ಪನವರ ನಾಯಕತ್ವಕ್ಕೆ ಯಾರೂ ಕೂಡ ಯಾವ ರೀತಿಯಲ್ಲೂ ಒಂದು ಸವಾಲನ್ನಾಗಲಿ ಅಥವಾ ಒಂದು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದಾರೆ. ಆದರೆ ರಾಷ್ಟ್ರ ನಾಯಕರು ಕಾಲಕ್ಕೆ ಮಾರ್ಗದರ್ಶನ. ಸಂತೋಷ್ ಅವ್ರನ್ನ ಇಲ್ಲೇ ಬಿಡ್ಬೋದು. ಯಾರನ್ನ ಬಿಡಬೇಕು ಯಾರನ್ನ ಬಿಡಬಾರದು ಒಂದು ರಾಷ್ಟ್ರೀಯ ನಾಯಕರಿಗೆ ಸಂಬಂಧಿಸಿದ ವಿಚಾರ. ಅವರು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಮಾಡ್ತಾರೆ ಅವರು. ಆದ್ರಿಂದ ಅವರು ಸೂಕ್ತ ಕ್ರಮವನ್ನು ಕೈಗೊಂಡಿದ್ದಾರೆ. ನೀವು ಹೇಳಿದ್ದೆ ನಿಜ ಆಗಿದೆ. ಆದ್ರೆ ಅಂಥದ್ದು ಕೂಡ ಇರಲಿಲ್ಲ ಅಂತ ನಮ್ಮ ಅನಿಸಿಕೆ. ಅದೇನೇ ಇದ್ರು ಇವತ್ತು ಪಕ್ಷದಲ್ಲಿ ಸಂಪೂರ್ಣ ಒಗ್ಗಟ್ಟನ್ನ ಸೃಷ್ಟಿ ಮಾಡಿ ಒಂದು ಒಗ್ಗಟ್ಟಿಂದ ಏಕಶಿಲಾ ಪಕ್ಷವಾಗಿ ಚುನಾವಣೆಗೆ ಹೋಗಬೇಕು ಅನ್ನೋದನ್ನ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ. ಸಂತೋಷ್ ಅವರ ಆಪ್ತರ ಪ್ರಕಾರ ಯಾರಿಗೆ ಯಾರು ಆಪ್ತ ನೋಡಿ, ಯಾರಿಗೆ ಯಾರು ಆಪ್ತರು ಅಂತ ಹೇಳಕ್ಕಾಗಲ್ಲ. ಒಂದ್ ನಿಮಿಷ ಯಾಕೆಂದ್ರೆ ಇಲ್ಲಿ ಆಪ್ತರು ಯಾರು ಆಪ್ತರು ಇದು ಕೌಟಿಲ್ಯ ಹೇಳ್ತಾನೆ, ಮಂತ್ರಿಗಳು ಇರ್ತಾರೆ, ಅವ್ರಿಗೂ ಮಂತ್ರಿಗಳು ಇರ್ತಾರೆ ಅಂತೇಳಿ. ಹಾಗೆ ಆಪ್ತರು ಇದ್ದೇ ಇರ್ತಾರೆ. ಯಾರು ಆಪ್ತರು ಯಾರು ಏನ್ ಹೇಳ್ತಾರೆ ಸಂತೋಷ್ ಅವರ ಆಪ್ತರ ಹೇಳಿಕೆಗಳ ಪ್ರಕಾರ, ಆಪ್ತರು ಅಂದ್ರೆ ನಾವು ಮಾಧ್ಯಮದಲ್ಲಿ ಹೇಗೆ ಬಳಸ್ತೀವಿ ಅನ್ನೋದು ನಿಮಗೂ ಗೊತ್ತಿದೆ. ನಿಮ್ಮ ಪತ್ರಿಕೋದ್ಯಮಿಯ ಕೆಲಸ ಮಾಡೋದು ಅವರು ಒಬ್ರು ಆಪ್ತರು ನಿಮಗೆ ಆಯ್ತಾ. ಅವ್ರ ಪ್ರಕಾರ ಹೆಗ್ಡೆ ಅವರ ಏನು ಅಂತಂದ್ರೆ, ರೇ ಈ ಯಡಿಯೂರಪ್ಪ ಮಾತು ಕೇಳೋಕೆ ಆಸಾಮಿನೇ ಅಲ್ಲ ಕಣ್ರಿ, ಸುಮ್ಮನೆ ಈ ಕಡೆ ಬಂದು ಬಿಡಿ, ಇಲೆಕ್ಷನ್ ನೋಡ್ಕೊಳ್ಳೋಣ, ಅಲ್ಲಿವರೆಗೆ ತಂಟೆಗೆ ಹೋಗ್ಬೇಡ್ರಪ್ಪ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ದಟ್ ಇಸ್ ವಾಟ್ ಪೀಪಲ್ ಸೇ. ಇರಬಹುದು, ಅದು ಅವರ ಆಪ್ತರು. ನಾ ಹೇಳಿದ್ರೆ ಆಪ್ತರ ಮಾತಿಗೆ ನಾವೇನು ಹೇಳಿ ಸಮಯ ಮೀರ್ತಾ ಇದೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಹೌದೌದು, ಐ ಹ್ಯಾವ್ ಟು ಟೆಲ್ ಯು. ಈ ಸಂತೋಷ್ ಆಗಲೇ ಹೇಳಿದ್ನಲ್ಲ, ಇದು ಯಾಕೆ ಇವಾಗ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ. ದೇರ್ ಇಸ್ ಎ ಇನ್ನರ್ ಸೀಕ್ರೆಟ್ ಇಸ್ ದೇರ್. ಈ ಸಂತೋಷು ಮತ್ತು ಪ್ರಭಾಕರ್ ಭಟ್ರು ಇದ್ರಲ್ಲ, ಇಬ್ಬರು ಕೂಡ ಸಂಘ ಪರ್ವದಿಂದ ಬೆಳೆದು ಬಂದವರು. ಯಡಿಯೂರಪ್ಪನ ಫೇವರೇಟ್ ಬಂದ್ಬಿಟ್ಟು ಪ್ರಭಾಕರ್ ಭಟ್ರು. ಇವರಿಬ್ಬರಿಗೆ ಆಗ್ತಾ ಇಲ್ಲ. ಸಂತೋಷ್ ಪ್ರಭಾಕರ್ ಆಗಲ್ಲ. ಹೆಂಗಾದ್ರೂ ಮಾಡಿ ಆ ಸಂತೋಷ್ ಇಲ್ಲಿ ಬಂದ್ರೆ ಮತ್ತೆ ಬಿಜೆಪಿ ಹೋಳಾಗ್ತದೆ ಅಂತೇಳಿ ನೀವು ಅವ್ರನ್ನ ಪ್ಯಾಕ್ ಮಾಡಿ ಆಂಧ್ರ ಪ್ರದೇಶ ಕಡೆ ಕಳಿಸ್ಬಿಟ್ಟಾರೆ. ಮೇಘಾಲಯ ಆಂಧ್ರ ಪ್ರದೇಶ ಎಲ್ಲ ಕಳಿಸ್ಬಿಟ್ಟಾರೆ. ಹಂಗಾಗಿ ಇರಬಹುದಪ್ಪ ಆಂತರಿಕವಾಗಿ. ಆದ್ರೆ ಒಂದು ಮಾತ್ರ ಸತ್ಯ, ಆಂತರಿಕವಾಗಿರ್ಬೋದು ಬಹಿರಂಗ ಎಲ್ಲವೂ ಸರಿ ಇಲ್ಲ. ಸುಮ್ಮನೆ ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. 57 ಜನ ಜನರಲ್ ಸೆಕ್ರೆಟರಿಗಳು, 17 ಜನ ಉಪಾಧ್ಯಕ್ಷರು ಮಾಡಿದ ಪಕ್ಷ ಅದು. ಅಲ್ಲೇನ್ ಸರಿ ಇದೆ? ಸರಿ ಇದ್ರೆ ಹಿಂಗ್ ಮಾಡ್ತಾರೆ ಯಾರು? ಒಳ್ಳೆ ಕಥೆ ಆಯ್ತಲ್ಲ. ನಿಮ್ಮಲ್ಲೂ ಇವತ್ತು ಪಾರ್ಟಿ ಸೇರ್ತಾರೆ, ನಾಳೆ ಉಪಾಧ್ಯಕ್ಷ. ಆದ್ರೆ ನಮ್ಮಲ್ಲಿ ನಮ್ಮ ಸಂವಿಧಾನ ಆ ರೀತಿ ಪಾಪ ಇವ್ರ ಪಕ್ಷದಲ್ಲಿ ನೀವು ಈಗ ಹೇಳ್ತೀನಿ ಅಂತ ನನಗೆ ಗೊತ್ತಿದೆ. ಈಗ ಹೇಳ್ತೀನಿ ನಂಗೆ ಗೊತ್ತು. ನನಗೆ ನಮ್ಮ ಪಕ್ಷದಲ್ಲಿ ಇರೋರು 10 ಜನ ವೈಸ್ ಪ್ರೆಸಿಡೆಂಟ್. ನಮ್ಮ ಕಾನ್ಸ್ಟಿಟ್ಯೂಷನ್ ಇಲ್ಲ. ಪಕ್ಷದಲ್ಲಿರೋ ಕಾನ್ಸ್ಟಿಟ್ಯೂಷನ್ ಇಲೆಕ್ಷನ್ ಅವ್ರ ಹತ್ರ 44 ಜನ ಎಮ್ಎಲ್ಎಗಳು, ನಮ್ಮ ಹತ್ರ 10 ಜನ. ನಮ್ದು ದೊಡ್ಡ ಪಕ್ಷ. ಪಕ್ಷದ ಸಂವಿಧಾನ ಇದೆಯಾ ಇವರಿಗೆ? ನನಗೆ ಈ ಘಟನೆಯಲ್ಲಿ ಅವ್ರ ಆಂತರಿಕ ವಿಚಾರ, ಪಕ್ಷದ ಸಂವಿಧಾನವೇ ಇಲ್ಲ. ಬಿಜೆಪಿ ಆಂತರಿಕ ವಿಚಾರ ಆಗಿದ್ರು ಕೂಡ ಒಂದು ಅಂಶವನ್ನು ನಾವಿಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದಿಷ್ಟೇನೆ. ಬಿಜೆಪಿ ಒಳಗಿರ್ತಕ್ಕಂಥ ಆಂತರಿಕ ಭಿನ್ನಮತಗಳನ್ನೆಲ್ಲವೂ ಕಾರ್ಯಕರ್ತರ ಆ ಕಡೆ ಈ ಕಡೆ ದಿಕ್ಕು ಚದರಿ ಹೋಗಬಾರ್ದು ಅಂತಾನೆ ಈ ಕೋಮು ಗಲಭೆಗಳಲ್ಲಿ ಕಾರ್ಯಕರ್ತರು ಹಿಡಿದಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದರಿಂದ ಪ್ರೂವ್ ಆಗ್ತಾ ಇದೆ. ಹೊರಗಡೆಯಿಂದ ನಿಮ್ದು ಒಂದ್ ಕಾಲದಲ್ಲಿ 2 ಜನ ಆಂತರಿಕ ವಿಚಾರ ನಿಮ್ಗೆ ಆಂತರಿಕ ವಿಚಾರ ಹೊರಗಡೆ ವಿಶ್ಲೇಷಣೆ ಎಲ್ಲ ಅಧಿಕಾರಿಗಳು ಎಲ್ಲ ವಿಚಾರನೂ ನಮ್ಗೆ ಕೆಲಸ ಮಾಡಿ. ನಮ್ಮನ್ನ ಕರೆದ ಚಾನಲ್ ಬರಲ್ಲ ಅಂತ ಹೇಳಿ ನೀವು ಸೊನ್ನೆ ನೀವು ಮಾತಾಡ್ಬೋದು. ಕಾರ್ಯಕ್ರಮದ ಆಂಕರ್ ಕೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯ ನಿಮ್ಮ ಪರ್ಮಿಷನ್ ಆಗುತ್ತೆ. ಆಂಕರ್ ಅವರಿಗೆ ಸಾರ್ವಜನಿಕರಿಗೆ ನನ್ನ ಅಭಿಪ್ರಾಯ ಮುಂದೆ ಮೊದಲೇ ಹೇಳಿದ್ದೀನಿ. ಸಾಕು, ರಾತ್ರಿ ಸಿಟ್ ಮಾಡ್ಕೊಂಡ್ರೆ ರಾತ್ರಿ ನಿದ್ರೆ ಬೇರೆ ಬರಲ್ಲ, ಕಟ್ಟಾಗುತ್ತೆ. ಪ್ಲೀಸ್, ಇದೆಲ್ಲ ಚರ್ಚೆ ಜಗಳಗಳಿರ್ತವೆ. ಜಾಸ್ತಿ ಮಾಡ್ಕೊಬಿಟ್ರೆ 10 ಗಂಟೆ ಆಯ್ತು, ನಿದ್ರೆ ಬರಲ್ಲ, ರಾತ್ರಿ ಎಲ್ಲ ತಲೆ ಕೆಟ್ಟೋಗ್ಬಿಡುತ್ತೆ ಆರಾಮ್ಸೆ. ಏನಿವೆ ಮೊದಲನೇದಾಗಿ ಇವತ್ತು ನೀವು ಪಾಲ್ಗೊಂಡು ನಿಮ್ಗೆಲ್ಲ ಕೂಡ ನಮ್ಮ ಚಾನಲ್ ಪರವಾಗಿ ಕೃತಜ್ಞತೆಗಳು. ಪ್ರಿಯ ವೀಕ್ಷಕರೇ, ಇದಾಗಿತ್ತು
ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಶನಿವಾರ, ನಾಡ್ದು ಭಾನುವಾರ ನಾನು ಬರಲ್ಲ, ವೀಕೆಂಡು ನೀವು ಬರಬೇಡಿ. ಎಸ್, ವೀಕೆಂಡ್ ನಮ್ಮದೇ ವೀಕೆಂಡ್. ಸಂತೋಷವಾಗಿ ವೀಕೆಂಡ್ ಕಳೆಯಲಿ. ಸೋಮವಾರ ಮತ್ತೆ ಬರ್ತೀರಿ. ವಿಲ್ ಮೀಟ್ ಆನ್ ಮಂಡೇ. ಎನಿವೇ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕೂಡ ಶುಭರಾತ್ರಿ.